ಇಂಥದ್ದೊಂದು ಕೆಲಸ ಇದಾಗ್ಲೇಬೇಕಾಗಿತ್ತು, ಬೆಂಗಳೂರಿಗೆ ಬಹಳ ಅಗತ್ಯ, ಆದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಕಸದಿಂದಲೂ ಕಾಸು ಮಾಡಕ್ ಹೊರಟಿದೆ, ಅವ್ರ ಬೊಕ್ಕಸ ತುಂಬ್ಕೊಳಕ್ಕೆ. ಹೇಳ್ತಾ ಇದ್ದೀನಿ, ನೀವೇ ಮಾಡ್ಕೊಳ್ಳಿ. आपका साइट आप खुद क्लीन करिए, GBA को अंदर आने मत छोड़िए. Please clean your own site. Don't allow GBA to come into your site. మీ సైట్ మీరే క్లీన్ చేసుకోండి, మేము వచ్చేది వద్దు అక్కడ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯ ರಾಜಧಾನಿ ಬೆಂಗಳೂರು. ದೇಶದ IT ಎಕ್ಸ್ಪೋರ್ಟ್ ನಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನ ಪಾಲು 40%. ಕರ್ನಾಟಕದ GSDPಯಲ್ಲಿ ನಮ್ಮ ಬೆಂಗಳೂರಿನ ಪಾಲು 40%. ರಾಜ್ಯ ಮಾತ್ರ ಅಲ್ಲ, ಹೊರ ರಾಜ್ಯದ ಯುವಕರಿಗೂ ಕೂಡ ಬದುಕನ್ನ ಕಟ್ಕೊಳ್ಳೋದಕ್ಕೆ ಕನಸಿನ ನಗರಿ ಅಂತ ಯಾವುದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಅದು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರು. ಆದ್ರೆ ಇದೇ ಬೆಂಗಳೂರಿನ ಬಗ್ಗೆ ಬೆಳಗಾದ್ರೆ ಜನ ಮಾತನಾಡ್ಕೊಳ್ಳುವಂತಹ ವಿಚಾರ ಏನು? ಜನ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಮಾತನಾಡ್ತಾರೆ, ಬೆಂಗಳೂರಿನ ಕಸದ ಸಮಸ್ಯೆಯ ಬಗ್ಗೆ ಮಾತನಾಡ್ತಾರೆ, ಬೀಳುವಂತಹ ಮರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರೆ, ಮಳೆ ಬಂದಂತಹ ಟೈಮ್ನಲ್ಲಿ ಮನೆಗಳಿಗೆ ನುಗ್ಗುವಂತಹ ನೀರಿನ ಬಗ್ಗೆ ಮಾತನಾಡ್ತಾರೆ, ಜಲಾವೃತವಾಗಿರುವಂತಹ ರಸ್ತೆಗಳ ಬಗ್ಗೆ ಮಾತನಾಡ್ತಾರೆ. ಒಂದು ಪ್ರಶ್ನೆ ಬೆಂಗಳೂರಿಗರದ್ದು ಅಥವಾ ಬೆಂಗಳೂರಿನಲ್ಲಿ ವಾಸಿಸುವವರದ್ದು ಏನು ಅಂತಂದ್ರೆ, ಬೆಂಗಳೂರಿನ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ಆ ಪರಿಹಾರವನ್ನ ಕೊಡೋಕೆ ಅಥವಾ ಈ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನ ಕೊಡೋಕೆ, ಸಮರ್ಪಕವಾದಂತಹ ಉತ್ತರವನ್ನ ಕೊಡೋಕೆ ಸೂಕ್ತವಾದಂತಹ ವ್ಯಕ್ತಿ ಇವತ್ತು ನ್ಯೂಸ್ ಫಸ್ಟ್ ನ ಜೊತೆಗಿದ್ದಾರೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು. ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಫಸ್ಟ್ ಕ್ಲಾಸ್. ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ಸರ್. ಬಟ್ ಸಮಸ್ಯೆಗಳಿಗಿಂತ ಮುಂಚೆ ನಾನು ಆಗ್ಲೇ ಹೇಳಿದ ಹಾಗೆ ಲಕ್ಷಾಂತರ ಜನ ಪ್ರತಿನಿತ್ಯ ಬೆಂಗಳೂರಿಗೆ ಬರ್ತಾರೆ. ಇಲ್ಲಿ ಬದುಕನ್ನ ಕಟ್ಕೊಳ್ಬೇಕು ಅನ್ನೋದು ಎಷ್ಟೋ ಯುವಕರ ಕನಸು. ನಿಮಗೆ ಹೊರ ರಾಜ್ಯದಿಂದಾನು ಹೌದು, ನಮ್ಮ ಕರ್ನಾಟಕದ ಹಳ್ಳಿಗಳಿಂದ ಬರುವ ಯುವಕರ ಕನಸು ಕೂಡ ಅದೇನೆ. ಅಂದ್ರೆ ಒಂದ್ ರೀತಿ ಬೆಂಗಳೂರು ಅಂದ್ರೆ ಡ್ರೀಮ್ ಸಿಟಿ ಇದ್ದ ಹಾಗೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ನಿಮ್ಮ ಡ್ರೀಮ್ ಏನು ಸರ್ ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ? ಇಲ್ಲಿ ಈ ತರ ಜನ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಸ್ಥಳೀಯರು ವಾಸ ಮಾಡ್ತಾ ಇದ್ದಾರೆ. ಅವರ ಬದುಕಿನ ಗುಣಮಟ್ಟ, ದೈನಂದಿನ ಬದುಕಿನ ಗುಣಮಟ್ಟ ಸುಧಾರಣೆ ಆಗಬೇಕು. ಅದೇ ನನ್ನ ಡ್ರೀಮ್. ಬ್ಯಾಂಗ್ಳೂರು ಅದಾಗಬೇಕು ಇದಾಗಬೇಕು ಅಲ್ಲ, ಇಲ್ಲಿ ವಾಸ ಮಾಡೋ ಜನ ಅವರ ಬದುಕು ಸುಧಾರಣೆ ಆಗಬೇಕು, ಅವರ ಜೀವನ ಬೆಂಗಳೂರಲ್ಲಿ ಸುಧಾರಣೆ ಆಗಬೇಕು. ಸೊ ಕ್ವಾಲಿಟಿ ಆಫ್ ಲೈಫ್ ಅಂತೇವಲ್ಲ, ಅದು ಇಂಪ್ರೂವ್ ಆದರೆ ಅದೇ ನಮ್ಮ ಡ್ರೀಮ್. ಓಕೆ, ಒಂದು ವಿಚಾರಕ್ಕೆ ಏನಾದ್ರು ಕೃಷ್ಣ ಬೈರೇಗೌಡ ಅವರಿಗೆ ಬೇಜಾರಿದೆಯಾ? ಯಾಕಂದ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಯಾರೇ ಆದ್ರೂ, ನೀವು ಅಂತಲ್ಲ ಯಾರೇ ಇದ್ದಾಗ್ಲೂ ಜನ ಯಾರಿಗಾದ್ರೂ ಬೈತಾರೆ ಬೆಳಗ್ಗೆದ್ದು ಅಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಸಚಿವರಿಗೆ. ಯಾರು ಮಿನಿಸ್ಟ್ರು ಏನು ಮಾಡಿಲ್ಲ, ಇಂಥದ್ದು ಜನರದ್ದು ಅವರದ್ದೇ ಆದಂತಹ ಕಾರಣಗಳಿರ್ತವೆ. ಆ ವಿಚಾರದಲ್ಲಿ ಏನಾದ್ರು ಬೇಜಾರಿದೆಯಾ ಕೃಷ್ಣ ಬೈರೇಗೌಡ ಅವರಿಗೆ? ಏನು ಮಾಡೋಕ್ಕಾಗಲ್ಲ, ಸಾರ್ವಜನಿಕ ಜೀವನದಲ್ಲಿ ಬೈಗುಳಗಳು ಇದ್ದೇ ಇರ್ತವೆ. ಒಳ್ಳೆ ಸಪೋರ್ಟ್ ಮಾಡೋರು ಇದ್ದಾರೆ, ಒಳ್ಳೆ ಮಾತಾಡೋರು ಇದ್ದಾರೆ. ನೀವು MLA ಆದಾಗಿಂದಾನು ಸೇಮ್ ತಾನೇ ಇದು. ರಾಜಕೀಯದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪರ ಇರೋರು ಇರ್ತಾರೆ, ವಿರೋಧ ಇರೋರು ಇರ್ತಾರೆ. ಏನೇ ನೀವು ಕೆಲಸ ಮಾಡಿದ್ರು ಅದನ್ನು ಇಷ್ಟಪಡೋರು ಇರ್ತಾರೆ, ಅದನ್ನ ವಿರೋಧ ಮಾಡೋರು ಕೂಡ ಇದ್ದೇ ಇರ್ತಾರೆ. ಹಾಗೆ ಹಿಂದೆ ನಾನು 3 ವರ್ಷ ಈಗ ಕಂದಾಯ ಸಚಿವನಾಗಿದ್ದೆ. ಕಂದಾಯ ಇಲಾಖೆಯಲ್ಲೂ ಕೂಡ ಹಳ್ಳಿಯಲ್ಲಿ ಜನ ನಮ್ಮನ್ನು ಬೈಯುವಂಥ ಪರಿಸ್ಥಿತಿ ಇತ್ತು. ಸೊ ಈ ಸವಾಲುಗಳ ನಡುವೆ ಕೆಲಸ ಮಾಡೋದೇ ನಮ್ಮ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಎಸ್, ಯಾಕಪ್ಪ ಬೇಕು ಅಂತ ಅನಿಸುತ್ತೆ, ಇಲ್ಲ ಅಂತಲ್ಲ ತಾವು ಹೇಳ್ದಂಗೆ. ಯಾಕಂದರೆ ಯಾರ್ಯಾರೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ, ಆಡಳಿತ ವ್ಯವಸ್ಥೆ ಭಾಳ ದುರ್ಬಲ ಪರಿಸ್ಥಿತಿಯಲ್ಲಿ ಇದೆ, ಅವರ ತಪ್ಪುಗಳಿಗೆ ನಾವು ಬಯಸ್ಕೋಬೇಕು. ಸೊ ಒಂದೊಂದು ಸತಿ ಅನಿಸುತ್ತೆ ಯಾಕೆ ಬೇಕು ಅಂತ. ಯಾಕಂದರೆ ನಾವು ಒಂದೊಂದು ಬಾರಿ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ನಿರೀಕ್ಷೆಗೆ ತಕ್ಕ ಹಂಗೆ ಕೆಲಸನೂ ಆಗೋದಿಲ್ಲ. ವ್ಯವಸ್ಥೆ ವರ್ಷಾನುವರ್ಷಗಳಿಂದ ಆ ರೀತಿ ದುರ್ಬಲಗೊಂಡಿದೆ. ಸೊ ಯಾರ್ಯಾರ್ದು ವೈಫಲ್ಯ, ಬಟ್ ಜನಕ್ಕೆ ಬಯಸ್ಕೊಳ್ಳೋದಕ್ಕೆ ನಾವೇ ಸಿಕ್ಕೋದು. ನಾವು ಪ್ರಯತ್ನ ಮಾಡಿದರೂ ಕೂಡ ಬೇರೆಯವರ ವೈಫಲ್ಯ ನಮ್ಮ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಆದರೆ ಒಂದು ಮಂತ್ರಿ ಅಂತ ಹೇಳಿದ್ಮೇಲೆ, ಸರ್ಕಾರ ಅಂತ ಅಂದಮೇಲೆ ಬಕ್ ಸ್ಟಾಪ್ಸ್ ವಿತ್ ಅಸ್ ಅಂತ ಹೇಳ್ತಾರಲ್ಲ, ಕೊನೆ ಜವಾಬ್ದಾರಿ ನಮ್ಮದೇನೆ. ಸೊ ಅದನ್ನು ನಾವು ಸಮಚಿತ್ತದಿಂದ ಸ್ವೀಕಾರ ಮಾಡಬೇಕು. ಕೈಲಾದಷ್ಟು ಅದನ್ನು ಪರಿಹಾರ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಕಣ್ಣು ಸಮಸ್ಯೆ ಕಡೆಗೆ ಇಟ್ಕೊಂಡು ಪರಿಹಾರದ ಕಡೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ವಲ್ಪ ಸಮಚಿತ್ತತೆ ಬೇಕು. ಬೈದಾಗ ಬೇಜಾರಾಗತ್ತೆ. ಒಳ್ಳೆ ಮಾತಾಡೋರು ಕೂಡ ಇದ್ದಾರೆ, ಅವ್ರು ಒಳ್ಳೆ ಮಾತಾಡಿದಾಗ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಆಸೆ ಬರುತ್ತೆ. ಸೊ ಎರಡನ್ನೂ ಜೊತೆಗೆ ತಗೊಂಡು ಹೋಗ್ಬೇಕು.
ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಕೊಟ್ಟಾಗ ಸರ್ ನೀವು ಹೇಳಿದಂಗೆ ತುಂಬಾ ಜನ ಖುಷಿ ಪಟ್ಟಂತಹ ಒಂದು ವರ್ಗ ಕೂಡ ಇದೆ. ಯಾಕಂದ್ರೆ ಕೃಷ್ಣ ಬೈರೇಗೌಡ ಅವರ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಅನ್ನುವಂಥ ಕಾರಣಕ್ಕೆ. ಅದು ಕೃಷಿ ಇಲಾಖೆ ಆಗಿರ್ಬೋದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಏನೋ ಒಂದು ಚೇಂಜಸ್ ನ, ಏನೋ ಒಂದು ರೆವಲ್ಯೂಷನ್ ನ ತರ್ತಾರೆ ಅನ್ನೋದು ಕೃಷ್ಣ ಬೈರೇಗೌಡ ಅವರಿಗಿರುವಂತಹ ಹೆಗ್ಗಳಿಕೆ. ಹಂಗಾಗಿ ಆ ನಿರೀಕ್ಷೆಯ ಭಾರ ನಿಮ್ಮ ಮೇಲಿದೆಯಾ ಅಂತ ಹೇಳಿ ಹೇಗೆ ಅದನ್ನ ನೋಡ್ತೀರಿ, ಜನರಿಗಿರುವಂತಹ ನಿರೀಕ್ಷೆಯನ್ನ ನಿಮ್ಮ ಮೇಲೆ? ನಿರೀಕ್ಷೆಗಳ ಭಾರ ಒಂದೇ ಅಲ್ಲ, ಯಾವುದೇ ಜವಾಬ್ದಾರಿ, ಒಂದು ಅಧಿಕಾರ ಅಂತ ಕೆಲವರು ಹೇಳ್ತಾರೆ. ನನಗೆ ಯಾವಾಗಲೂ ಕೂಡ ಅಧಿಕಾರವನ್ನು ಜವಾಬ್ದಾರಿ ಅಂತ ತಗೊಂಡಿದ್ದೇನೆ. ಸೊ ಒಂದು ಅಧಿಕಾರ ಅಂತ ಅಂದರೆ ಅದರ ಜೊತೆಗೆ ನಮ್ಮ ಹೆಗಲ ಮೇಲೆ ಅಷ್ಟು ಹೊರೆ ಹೆಚ್ಚಾಗುತ್ತೆ ಅಧಿಕಾರ ತೆಗೆದುಕೊಂಡಷ್ಟು ಕೂಡ. ಹಾಗಾಗಿ ನಾನು ಯಾವಾಗಲೂ ಕೂಡ ಯಾವುದೇ ಮಂತ್ರಿ ಪದವಿ ಆಗಲಿ, ಶಾಸಕ ಸ್ಥಾನ ಆಗಲಿ, ಇದನ್ನ ಅಧಿಕಾರ ಅಂತ ನೋಡಿಲ್ಲ, ಯಾವಾಗಲೂ ಜವಾಬ್ದಾರಿ ಅಂತಾನೆ ನೋಡ್ಕೊಂಡು ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಖಂಡಿತ ಇಲ್ಲಿನೂ ಕೂಡ ಜವಾಬ್ದಾರಿ ಹೆಚ್ಚಿದೆ, ನಿರೀಕ್ಷೆಗಳು ಕೂಡ ಹೆಚ್ಚಿದಾವೆ. ಇಲ್ಲಿ ಸಮಸ್ಯೆ ಏನಂದ್ರೆ ವ್ಯವಸ್ಥೆ ಬಹಳ ಜಟಿಲ ಇದೆ. ಇಲ್ಲಿ ಆಡಳಿತ ವ್ಯವಸ್ಥೆ ಆಗ್ಬೋದು, ಅಥವಾ ಬರೀ ಅಧಿಕಾರಿಗಳದ್ದು ತಪ್ಪು ಅಂತ ಹೇಳೋದಿಲ್ಲ. ಸಮಾಜದಲ್ಲಿ ಈಗ ಬೆಂಗಳೂರಲ್ಲಿ ಒಂದೆರಡು ಉದಾಹರಣೆ ಕೊಡ್ತೇನೆ ನಿಮ್ಗೆ. ಯಾವ ತರ ಬರೀ ಅಧಿಕಾರಿಗಳನ್ನ ದೂಷಣೆ ಮಾಡೋದು ಸರಿಯಲ್ಲ, ಬರೀ ಆಡಳಿತವನ್ನ ದೂಷಣೆ ಮಾಡೋದು ಸರಿಯಲ್ಲ. ಈಗ ಮನೆ ಹತ್ರ ಯಾರಾದ್ರೂ ನಿಮ್ಮ ಮನೆಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಯಾರು ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನು ದೂಷಣೆ ಮಾಡಿ. ಅವ್ರ ಮನೆ ಹತ್ರ ಬಂದರೂ ಕೂಡ ಅವ್ರು ಬರೋ ಟೈಮ್ ನನಗೆ ಕನ್ವೀನಿಯಂಟ್ ಇಲ್ಲ, ಅವ್ರು ಬಂದಿದ್ದು ಹೋಗಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂತೇಳಿ ನೀವೆಲ್ಲಂದ್ರೆ ಅಲ್ಲಿ ತಗೊಂಡೋಗಿ ಕಸ ಬಿಸಾಕ್ಬಿಟ್ಟು ಬೆಂಗಳೂರು ಗಲೀಜಾಗಿದೆ ಅಂತ ದೂಷಣೆ ಮಾಡಿದ್ರೆ ಇದಕ್ಕೆ ಬರೀ ಆಡಳಿತ ವ್ಯವಸ್ಥೆ ಕಾರಣನಾ ಅಥವಾ ಆ ಸಮಸ್ಯೆಗೆ ನೀವು ಕಾರಣಕರ್ತರ? ಮನೆಗೆ ಬರಲಿಲ್ಲ ಅಂದ್ರೆ ಸರ್ಕಾರದ್ದು ತಪ್ಪು, ಆಡಳಿತ ವ್ಯವಸ್ಥೆದು ತಪ್ಪು. ಮನೆಗೆ ಬಂದ ನಂತರನೂ ಕೂಡ ನಿಮ್ಗೆ ಅನುಕೂಲ ಇಲ್ಬದ ಅಂತ ಹೇಳಿ ತಗೊಂಡೋಗಿ ಬಿಸಾಕೋದು, ಸಮಸ್ಯೆಗೆ ನೀವು ಭಾಗ. ಹಾಗೇನೆ ಈ ಮನೆಗಳು ಬೆಂಗಳೂರಲ್ಲಿ ಕಟ್ಟಿದ್ದಾರೆ, ಎಲ್ಲ ಇಲ್ಲೀಗಲ್ ಕಟ್ಟಿದ್ದಾರೆ 80%. ಎಲ್ಲ ಚಿಕ್ಕ ಚಿಕ್ಕ ಸೈಟ್ಗಳಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಟಿ ಪಾರ್ಕಿಂಗಿಗೆ ಜಾಗ ಬಿಟ್ಟಿಲ್ಲ, ರೋಡ್ ಮೇಲೆ 15 ಅಡಿ 20 ಅಡಿ ರೋಡು, ಅಲ್ಲಿ ಎಲ್ಲ ಕಾರುಗಳು ಕಾರೋಬಾರು ಎಲ್ಲ ಮಾಡಿ ಕೊನೆಗೆ ಟ್ರಾಫಿಕ್ ಕಿರಿಕಿರಿ ಅಂತ ಹೇಳಿದ್ರೆ ಇದಕ್ಕೆ ಬರೀ ಆಯ್ತು ಆಡಳಿತ ವ್ಯವಸ್ಥೆ ಸಹಾಯ ಮಾಡ್ತು ಅನ್ನೋದು ಸತ್ಯ ಅಲ್ವಾ ಸರ್? ಹೌದು. ಹಾಗಂತೇಳಿ ನೀವು ಹಾಗಾದ್ರೆ ಕಾನೂನು ಪಾಲನೆ ಮಾಡೋದು ಎಲ್ಲಾದ್ರೂ ನಿಮ್ಗೆ ಆಪ್ಷನಲ್ ಅಂತ ಹೇಳಿದಾರ? ಯಾರಾದ್ರೂ ನಿಮ್ಗೆ ಸ್ಕೂಲಲ್ಲಿ ಎಲ್ಲಾದ್ರೂ ಪಾಠ ಮಾಡಿದಾರ? ಈ ಕಾನೂನನ್ನ ಪಾಲನೆ ಮಾಡೋದು ಇಟ್ ಇಸ್ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಪಾಲನೆ ಮಾಡ್ಬೋದು, ಬೇಡದೆ ಇದ್ರೆ ಬಿಡ್ಬೋದು ಅಂತ ಎಲ್ಲಾದ್ರೂ ಹೇಳ್ಕೊಟ್ಟಿದಾರ? ಕಾನೂನು ಪಾಲನೆ ಮಾಡೋದು ಒಬ್ಬ ನಾಗರಿಕನ ಕರ್ತವ್ಯ, ಮೊದಲ ಕರ್ತವ್ಯ. ಮೊದಲ ಕರ್ತವ್ಯ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡ್ರೆ ಸಮಸ್ಯೆ ಎಲ್ಲೂ ಒಟ್ಟೋಗೋದಿಲ್ಲ. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ಗೊತ್ತಿದ್ದು ಕೂಡ ಅವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ಮಾಡೋದು ಸರಿನಾ? ಹಾಗಾದ್ರೆ ಆಯ್ತು, ಅವ್ರದ್ದು ತಪ್ಪು. ನಾನು ಹೇಳಿದ್ದು ಅವ್ರ ತಪ್ಪಿಲ್ಲ, ಆಡಳಿತ ವ್ಯವಸ್ಥೆದು ತಪ್ಪಿಲ್ಲ ಅಂತ ನಾನು ಎಲ್ಲೂ ಹೇಳಲಿಲ್ಲ. ಹೇಗೆ ಸಮಸ್ಯೆಯ ಭಾಗ ನಾವು ಇದ್ದೇವೆ ಅಂತೋದಕ್ಕೆ ಹೇಳ್ತಾ ಇದ್ದೀನಿ. ಈಗ ಇದನ್ನ ಟೈಟ್ ಮಾಡಕ್ ಹೋದ್ರೆ ಏನು ಇದು ಜನ ವಿರೋಧಿ ಕ್ರಮ ಅಂತ ಎಲ್ಲ ನಮ್ಮ ಮೇಲೆ ಬೀಳೋದು. ಸುಪ್ರೀಂ ಕೋರ್ಟ್ ಹೇಳಿದೆ ಕಡ್ಡಾಯವಾಗಿ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೋಬೇಕು, ಅದಕ್ಕೆ OC ತಗೋಬೇಕು, CC ತಗೋಬೇಕು. ಅದನ್ನ ಎನ್ಫೋರ್ಸ್ ಮಾಡಕ್ ಹೋದ್ರೆ ಇವರು ಜನ ವಿರೋಧಿಗಳು ಅಂತ. ಏನು ಕಾನೂನನ್ನ ಪಾಲನೆ ಮಾಡಿ ಅಂತ ಹೇಳೋದು ಜನ ವಿರೋಧಿಗಳು. ನೀವು ಸ್ವಂತಕ್ಕೆ ಮನೆ ಕಟ್ಕೋತೀರಾ, ನಿಮ್ದು ವಾಸ ಮಾಡಿ, 2 ಬಾಡಿಗೆ ಮನೆ ಕಟ್ಕೊಳ್ಳಿ, ಪರವಾಗಿಲ್ಲ, ಅದಕ್ಕೂ ಓಕೆ. ಒಂದು ನಿಮ್ಮ ಮನೆಯಲ್ಲಿ 5-5, 6-6 ಫ್ಲೋರ್ ಬಾಡಿಗೆ ಮನೆಗಳು ಕಟ್ಟಿದ್ರೆ ಎಲ್ಲಿಂದ ನೀರು ಕೊಡೋದು, ಎಲ್ಲಿಂದ ಕಸ ಎತ್ತೋದು, ಎಲ್ಲಿಂದ ಸ್ಯೂವೇಜ್ ತೆಗೆಯೋದು? ಮಳೆ ನೀರು ಹೊರಗಡೆ ಹೋಗಕ್ಕೆ ರೋಡ್ ಇಲ್ಲ, ಟ್ರಾಫಿಕ್ ಪಾರ್ಕಿಂಗಿಗೆ ಜಾಗ ಇಲ್ಲ. ಸೊ ಇದೆಲ್ಲ ಟೈಮ್ ಟು ಟೈಮ್ ಎನ್ಫೋರ್ಸ್ಮೆಂಟ್ ಆಗ್ಬೇಕಾಗಿತ್ತು. ನಾನು ಅದನ್ನ ಎಲ್ಲೂ ಕೂಡ ಜನ ಏನಾದ್ರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಉಲ್ಟಾ ನಮ್ಮನ್ನ ಪ್ರಶ್ನೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನೀವೇ ಆಗ್ಲಿ ನಾನೇ ಆಗ್ಲಿ ಎಲ್ಲರೂ ಅಷ್ಟೇ. ನಾನು ಅವ್ರು ಮಾಡಿರೋದು ಸರಿ ಅಂತ ಸಮರ್ಥನೆ ಮಾಡ್ತಾ ಇಲ್ಲ. ಈ ತರ ರಿಲ್ಯಾಕ್ಸ್ಡ್ ಎನ್ಫೋರ್ಸ್ಮೆಂಟ್ ಅಲ್ಲಿ ಫೇಲ್ಯೂರ್ ಆಗಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತೇಳಿ ಎನ್ಫೋರ್ಸ್ಮೆಂಟ್ ಫೇಲ್ ಆಗಿದೆ ಅಂತ ನೀವು ಅದನ್ನ ದುರುಪಯೋಗ ಮಾಡಿಕೊಂಡು ಎಲ್ಲ ಕಾನೂನು ಬಾಹಿರವಾಗಿ ಮಾಡ್ಬಿಟ್ಟು ಈಗ ಅದನ್ನ ಸರಿ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ಪ್ರತಿರೋಧ ಮಾಡ್ಕೊಂಡು, ಇದು ನಾನು ಹೇಳಿದ್ದು ಆಡಳಿತ ವ್ಯವಸ್ಥೆ ಒಂದೇ ಕುಸಿತ ಆಗಿದ್ರೆ ಅದನ್ನ ನಾವು ಬಿಗಿ ಮಾಡ್ಬೋದು. ಅದರ ದುರುಪಯೋಗ ಜನಗಳು ಕೂಡ ತಕ್ಕೊಂಡು
ಈ ಇಬ್ರು ಸೇರಿ ಇವತ್ತು ಒಂದು ಬಹಳ ಸವಾಲಾದಂತ ಪರಿಸ್ಥಿತಿಯನ್ನ ಬೆಂಗಳೂರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇದು ನೀವು ಯಾಕೆ ಇದೆಲ್ಲ ಬಂತು ನಿರೀಕ್ಷೆಗಳ ಭಾರನ ಅಂತ ಕೇಳಿದ್ರಿ. ಇಲ್ಲಿ ಸಮಸ್ಯೆ ಬೇರೆ ಇಲಾಖೆಗಳಲ್ಲೂ ನಾನು ಕೆಲಸ ಮಾಡಿದ್ದೇನೆ. ಇಲ್ಲಿ ಏನಂದ್ರೆ ಯಾರು ಇಂಥವ್ರು ಒಬ್ಬರಿಂದ ಆಡಳಿತದ ಸಮಸ್ಯೆ ಅಂದ್ರೆ ಅದನ್ನ ಬಿಗಿ ಮಾಡ್ಬೋದು. ಇಲ್ಲಿ ಆಡಳಿತ ವೈಫಲ್ಯದ ಜೊತೆಗೆ ದುರ್ಬಲ ಆಡಳಿತದ ಜೊತೆಗೆ ಜನಗಳ ದುರ್ನಡತೆನೂ ಕೆಲವ್ರದ್ದು, ಎಲ್ಲಾರ್ದು ಅಂತ ಹೇಳ್ಬೇಡ, ಎಲ್ಲಾರ್ದು ಅಂತ ನಾವು ಹೇಳೋದು ಬೇಡ, ಕೆಲವರು ದುರ್ನಡತೆನೂ ಕೂಡ ಸೇರಿ ಈ ಎರಡು ಮಿಕ್ಸ್ ಆಗ್ಬಿಟ್ಟಿದೆ. ಈಗ ಎರಡನ್ನು ಸಪರೇಟ್ ಮಾಡಕ್ಕೂ ಆಗೋದಿಲ್ಲ. ಒಂದೇ ಕನ್ನಡಿಯ ಎರಡು ಮುಖಗಳು ಇವೆಲ್ಲವೂ ಕೂಡ ಬೆಂಗಳೂರಿನ ಸಮಸ್ಯೆಗಳು. ಚಪ್ಪಾಳೆ ಎರಡು ಕೈ ಇಲ್ಲದೆ ಇದ್ರೆ ಆಗೋದಿಲ್ಲ ಅಂತ ಹೇಳ್ದಂಗೆ ಆಡಳಿತದ ವೈಫಲ್ಯಗಳು, ಜನಗಳ ದುರುಪಯೋಗ ಇವೆರಡೂ ಸೇರಿ ಇವತ್ತು ಸಮಸ್ಯೆಗಳು ಸೃಷ್ಟಿ ಆಗಿದೆ. ಸೊ ಇದರಲ್ಲಿ ಸುಧಾರಣೆ ಮಾಡೋದು ಸ್ವಲ್ಪ ಸವಾಲಿನ ಕೆಲಸನೇ. ಯಾಕಂದ್ರೆ ಬೇರೆ ಕಡೆ ಸ್ವಲ್ಪ ಇಲಾಖೆಗಳಲ್ಲಿ ನಾವು ಆಡಳಿತ ವ್ಯವಸ್ಥೆಯನ್ನ ಟೈಟ್ ಮಾಡಿದ್ರೆ ಸ್ವಲ್ಪ ಸುಧಾರಣೆ ಮಾಡ್ಬೋದು. ರೆವಿನ್ಯೂ ಇಲಾಖೆಯಲ್ಲಿ ಮಾಡಿದೀವಿ. ಇಲ್ಲಿ ಸ್ವಲ್ಪ ಏನಾಗಿದೆ, ಏನ್ ಟೈಟ್ ಮಾಡಕ್ ಹೋದ್ರು ಕೂಡ ವಿರೋಧ ಮಾಡೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಈ ನಿರೀಕ್ಷೆಗಳನ್ನ ನಿಭಾಯಿಸೋದು ಕೂಡ ಒಂದು ಸವಾಲೆ. ಓಕೆ ಸರ್, ನೀವು ಅಕೌಂಟಬಿಲಿಟಿ ವಿಚಾರವನ್ನ ಮಾತನಾಡ್ತಾ ಇದ್ರೆ ವ್ಯವಸ್ಥೆಯಲ್ಲಿ ವೈಫಲ್ಯ ಇದೆ ಅಂತ ಹೇಳಿದ್ರೆ, ಬಟ್ ವ್ಯವಸ್ಥೆಯ ವೈಫಲ್ಯಕ್ಕೆ ಈ ಕೃಷ್ಣ ಬೈರೇಗೌಡರ ಅವರು ಚಾರ್ಜ್ ನ ತಗೊಂಡ್ಮೇಲೆ ಜನ ತುಂಬಾ ವಿಡಿಯೋಗಳನ್ನ ನೋಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೀದಾ ಕ್ಲಾಸು ರೋಡಲ್ಲಿ ರಸ್ತೆಯಲ್ಲಿ ಗುಂಡಿದೆ ಅಂತಂದ್ರೆ ಏನ್ ಗುಂಡಿಗಳು ಇಲ್ದೇ ಇರೋ ರಸ್ತೆ ಮಾಡೋದು ರಾಕೆಟ್ ಸೈನ್ಸ್ ಅಂತ ಕೇಳಿದ್ರು. ಅಂದ್ರೆ ಅಧಿಕಾರಿಗಳನ್ನ ಅಕೌಂಟಬಿಲಿಟಿಗೆ ತೆಗೆದುಕೊಳ್ಳಾಗ್ತಾ ಇದೆ, ಹೊಣೆಗಾರರನ್ನಾಗಿ ಮಾಡ್ತಾ ಇದೆ. ಜನಪ್ರತಿನಿಧಿಗಳಿಗೆ ಆ ಹೊಣೆಗಾರಿಕೆ ಎಷ್ಟರ ಮಟ್ಟಿಗಿರುತ್ತೆ ಇಂತಹ ವಿಚಾರಗಳಲ್ಲಿ? ಅವರ ಪಾತ್ರ ಏನು ಅಂತ ತಾವು ಭಾವಿಸ್ತೀರಿ ಸರ್? ಇಲ್ಲ, ಜನ ನೋಡಿ, ಅಲ್ಟಿಮೇಟ್ಲಿ ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಅದು ನಮ್ಮ ಮೇಲೆ ಬರುತ್ತೆ. ಜನಪ್ರತಿನಿಧಿಗಳು ಅವ್ರ ಮೇಲ್ಗಡೆ ಕೊನೆಗೆ ಅಕೌಂಟಬಿಲಿಟಿ ಮಿನಿಸ್ಟ್ರದೇ ಆಗತ್ತೆ. ನಾವು ಸರ್ಕಾರ, ನಾವು ವಿ ಆರ್ ಆನ್ಸರಬಲ್, ವಿ ಆರ್ ಅಕೌಂಟಬಲ್, ಅಲ್ಟಿಮೇಟ್ಲಿ ವಿ ಆರ್ ಅಕೌಂಟಬಲ್. ಹಾಗಂತೇಳಿ ಈಗ ನಮ್ಮ ಜೊತೆಗೆ ಜನಪ್ರತಿನಿಧಿಗಳಿದ್ದಾರೆ, ಅವ್ರ ಜೊತೆಗೆ ಅಧಿಕಾರಿಗಳಿದ್ದಾರೆ. ಅವರು ಆಡಳಿತ ವ್ಯವಸ್ಥೆ ಜಡ್ಡುಗಟ್ಟಿದೆ, ಅದನ್ನ ಸ್ವಲ್ಪ ನಾವು ಅವ್ರಿಗೆ ಟೈಟ್ ಮಾಡಿ ಸ್ವಲ್ಪ ಟ್ಯೂನಿಂಗ್ ಮಾಡಿ ಸುಧಾರಣೆ ಮಾಡಬೇಕು, ಚುರುಕು ಮೂಡಿಸ್ಬೇಕು. ಆವಾಗ ಏನಾದ್ರೂ ಸ್ವಲ್ಪ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಅಲ್ಟಿಮೇಟ್ಲಿ ಜನಕ್ಕೆ ನಾವೇ ಉತ್ತರ ಕೊಡ್ಬೇಕು. ಈ ನಮ್ಮ ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ, ಇಂಡಿಯಾದಲ್ಲಿ ಇರ್ತಕ್ಕಂತಹ ಈ ಸಂಸದೀಯ ವ್ಯವಸ್ಥೆಯಲ್ಲಿ ಕೊನೆಗೆ ಸರ್ಕಾರ ಜವಾಬ್ದಾರಿ. ಸರ್ಕಾರ ಅಂದ್ರೆ ಮಂತ್ರಿ ಜೊತೆಗೆ ಜನಪ್ರತಿನಿಧಿ, ನಾವೇ ಆನ್ಸರಬಲ್ ಜನಗಳಿಗೆ. ಆದ್ರೆ ಆಡಳಿತ ವ್ಯವಸ್ಥೆ ಕೈಲಿ ಕೆಲಸ ಮಾಡಿಸ್ಬೇಕು ನಾವು, ಅದು ನಮ್ ಜವಾಬ್ದಾರಿ. ಈಗ ಅವ್ರ ಕೆಲಸ ಮಾಡಲ್ಲ ಅಂತೇಳಿ ಎಲ್ಲ ನಾನೇ ಮಾಡಕ್ಕಾಗುತ್ತಾ? ಇದು ನಾವು ಏನಾಗಿದೆ, ಶಾಸಕರು, ನಾವು ಜನಪ್ರತಿನಿಧಿಗಳು, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರತಿಯೊಂದು ಕೆಲ್ಸಾನು ನನ್ ಮುಖಾಂತರನೇ ಆಗ್ಬೇಕು, ನಾನೇ ಮಾಡ್ಬೇಕು. ನಲ್ಲಿ ಹಾಕ್ಬೇಕಾದ್ರೂ ನನ್ ಪರ್ಮಿಷನ್ ಬೇಕು, ನಾನು ಹೇಳ್ದವ್ರಿಗೆ ನಲ್ಲಿ ಹಾಕ್ಬೇಕು ಅನ್ನೋ ತರ ಮನೋಭಾವ ನಮಗೂ ಬಂದಿದೆ. ನಮ್ದು ಕೆಲಸ ಅದಲ್ಲ, ನಾವು ಸಿಸ್ಟಮ್ ಕೆಲಸ ಮಾಡ್ತಾ ಇದೆಯಾ ಅಂತ ಎನ್ಶೋರ್ ಮಾಡೋದು ನಮ್ ಕರ್ತವ್ಯ. ಅವರು ಫೇಲ್ ಆಗ್ತಾ ಇದ್ದಾರೆ ಅಂತೇಳಿ ಅದನ್ನ ನಾವೇ ಮೇಲ್ ಹಾಕೊಂಡು ನಾವೇ ಮಾಡಕ್ ಹೋಗ್ತೀವಿ. ಯಾಕಂದ್ರೆ ನಮಗೂ ಜನ ಪ್ರಚಾರ ಬೇಕಲ್ಲ, ನಮಗೂ ಜನ ನೇರ ಸಂಪರ್ಕ ಬೇಕು ಅಂತೇಳಿ ಅವರ ಫೇಲ್ಯೂರನ್ನ ನಾವು ಸಿಸ್ಟಮ್ ಫೇಲ್ಯೂರನ್ನ ರಿಪೇರಿ ಮಾಡೋದ್ರ ಬದಲಿಗೆ ಸೊಲ್ಯೂಷನ್ ಡೈರೆಕ್ಟ್ಲಿ ನಾವೇ ಕೊಡಕ್ ಹೋದಾಗ ಆ ಫೇಲ್ ಆಗಿರೋ ಸಿಸ್ಟಮ್ ಹಂಗೆ ಮುಂದುವರಿತಾ ಇರ್ತದೆ. ನನ್ಗೆ ಸೂಟ್ ಆಗ್ಬೋದು ಆಸ್ MLA ನನ್ಗೆ, ಯಾಕೆಂದ್ರೆ ನಾನು ಡೈರೆಕ್ಟ್ ಜನಗಳ ಜೊತೆ ಸಂಪರ್ಕ ಬರುತ್ತೆ, ನಾಳೆ ಚುನಾವಣೆಯಲ್ಲಿ ಸಹಾಯ ಆಗತ್ತೆ. ಬಟ್ ಅದು ಸೊಲ್ಯೂಷನ್ ಅಲ್ಲ. ಕೆಟ್ಟೋಗಿರೋ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು, ಅದು ಜನಗಳ ಸಮಸ್ಯೆಗೆ ಸ್ಪಂದಿಸ್ಬೇಕು. ಸೊ ನಮ್ಮಂತವ್ರು ಅದು ಮಾಡಬೇಕು, ಆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ತಾವು ಕೇಳಿದ್ರಿ ಅಧಿಕಾರಿಗಳಿಗೆ ಸ್ವಲ್ಪ ನೇರವಾಗಿ ಕಾರವಾಗಿ ತಾವು ಮಾತಾಡ್ತಾ ಇದ್ದೀರಾ ಅಂತ. ಸೊ ವ್ಯವಸ್ಥೆಯನ್ನ ನಾವು ಸುಧಾರಣೆ ಮಾಡಬೇಕು, ವ್ಯವಸ್ಥೆಯನ್ನ ರಿಪೇರಿ ಮಾಡಬೇಕು. ವ್ಯವಸ್ಥೆ ಕೆಲಸ ಮಾಡಿದ್ರೆ ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗ್ಬಿಡುತ್ತೆ, ನಮ್ಮವರೆಗೂ ಬರೋದು ಕಡಿಮೆ ಆಗತ್ತೆ. ಸೊ ನಾವು ಆದಷ್ಟು ಸಿಸ್ಟಮ್ ಅನ್ನ ಸರಿಪಡಿಸಿ ಜನಗಳಿಗೆ ಅವ್ರಿಗೆ ಏನು ಹಕ್ಕಿದೆ ಅದು ನನ್ನ ಹತ್ರ ಬರಬೇಕಿಲ್ಲ, ಅವ್ರು ಬರಬಾರ್ದು. ನನ್ನನ್ನು ಯಾಕೆ ಹುಡ್ಕೊಂಡ್ ಬರ್ಬೇಕು? ಸರ್ಕಾರ ಇರೋದು ಏನಕ್ಕೆ? ಅವ್ರ ತೆರಿಗೆ ದುಡ್ಡು ಕಟ್ತಾ ಇರೋದು ಏನಕ್ಕೆ? ನಮ್ಮನೆ ಬಾಗಿಲಿಗೆ ಬರೋದಕ್ಕ ಅಲ್ಲ, ಬರಬಾರ್ದು. ಅವ್ರಿಗೆ ಏನು ರೈಟ್ಸ್ ಇದೆ, ಹಕ್ಕು ಏನಿದೆ ಅದು ಎಲ್ಲಿದ್ರೆ ಅಲ್ಲಿ ಸಿಗ್ಬೇಕು ಅವ್ರಿಗೆ. ಆ ತರ ಸಿಸ್ಟಮ್ ಕೆಲಸ ಮಾಡ್ಬೇಕು. ಇದು ಐಡಿಯಲ್ ಸಿಚುವೇಶನ್ ನಾನು ಹೇಳ್ತಾ ಇರೋದು. ಬಟ್ ಅದ್ರ ಕಡೆಗೆ ನಮ್ಮಂತವ್ರು ಪ್ರಯತ್ನ ಮಾಡ್ಬೇಕು.
ರೈಟ್. ಕೃಷ್ಣ ಬೈರೇಗೌಡರು ಅಂದ್ರೆ ಒಬ್ಬ ಒಳ್ಳೆ ಕೆಲಸಗಾರರು ಅನ್ನೋದು ಅವ್ರ ಬಗ್ಗೆ ಇರುವಂತಹ ಒಂದು ಹೆಗ್ಗಳಿಕೆ. ಜೊತೆಗೆ ಕೃಷ್ಣ ಬೈರೇಗೌಡರು ಅಂದ್ರೆ ಒಬ್ಬ ವಿಷನ್ ಇರುವಂತಹ ಲೀಡರ್ ಅಂತ ಹೇಳಿ ಜನ ನಂಬಿದ್ದಾರೆ. ಹಂಗಾಗಿನೇ ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ನಿಮ್ ಕೈನಲ್ಲಿದೆ. ಸಮಯ ಬಹಳ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. 1.5 ವರ್ಷ ಹೆಚ್ಚು ಕಮ್ಮಿ ನಿಮ್ ಕೈನಲ್ಲಿರೋದು. ಒಂದ್ 5 ಕೆಲಸ ನಾನು ಮಾಡ್ತೀನಿ, ಇಂಥ ಗುರಿಯನ್ನ ಇಟ್ಕೊಂಡಿದೀನಿ ಅಂತಂದ್ರೆ ಏನ್ ಮಾಡ್ತೀರಿ ಸರ್? ಬೆಂಗಳೂರಿಗೆ ಏನ್ ಮಾಡುವಂತ ಒಂದು ಯೋಚನೆಯನ್ನ ಇಟ್ಕೊಂಡಿದ್ದೀರಿ? ಈ 2-3 ತುಂಬಾ ಇಂಪಾರ್ಟೆಂಟ್ ಸಮಸ್ಯೆಗಳು ಇದ್ದಾವೆ. ಈಗ ರಸ್ತೆಗಳ ಪರಿಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಜನಗಳಿಂದ ಬರೋದು. ಈ ರೋಡ್ ಕ್ವಾಲಿಟಿ ಪಾಟ್ ಹೋಲ್ಸ್ ಇದೆ, ಸರಿ ಇಲ್ಲ ಅಂತ. ಸೊ ಈಗ ರೋಡುಗಳನ್ನ ಮುಖ್ಯಮಂತ್ರಿಗಳು ನಮಗೆ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಬರೋ 6 ತಿಂಗಳಲ್ಲಿ ಸುಮಾರು 2,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಬೆಂಗಳೂರಿನಲ್ಲಿ ಒಳ್ಳೆ ಗುಣಮಟ್ಟದ ಡಾಂಬರೀಕರಣವನ್ನ ಮಾಡ್ತೇವೆ. 5,000 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡ್ತಾ ಇದ್ದೇವೆ ಬರುವ 6 ತಿಂಗಳಲ್ಲಿ. ಆದಷ್ಟು ಒಳ್ಳೆ ಕ್ವಾಲಿಟಿ, ಈಗಿರೋ ಕ್ವಾಲಿಟಿಗಿಂತ ಬೆಟರ್ ಅಂತ ಹೇಳೋಣ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಅಂತ ನಾನು ಇಲ್ಲಿ ಫರ್ಮಾನ್ ಕೊಟ್ಬಿಟ್ರೆ ಅಲ್ಲಿ ಕೆಲಸ ಆಗೋದಿಲ್ಲ. ಇಲ್ಲಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಕುಸಿತ ಆಗಿದೆ ಅನ್ನೋ ಅರಿವು ನನಗಿದೆ. ಬಟ್ ಆದರೂ ಕೂಡ ನಿಗಾ ವಹಿಸಿ ಸುಧಾರಣೆ ಮಾಡಿ, ಗುಣಮಟ್ಟವನ್ನ ಸುಧಾರಣೆ ಮಾಡಿ ಒಂದು 2,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಡಾಂಬರೀಕರಣ ಅಭಿವೃದ್ಧಿಯನ್ನ ಮುಂದಿನ 6 ತಿಂಗಳಲ್ಲಿ ನಾವು ಮುಗಿಸ್ತೇವೆ. ಇದು ಒಂದು. ಎರಡನೇದು, ಕಸ ನಿರ್ವಹಣೆ ಈಗ ವ್ಯವಸ್ಥೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ. ಆ ಆಟೋಗಳು ಎಲ್ಲ ಅರ್ಕಲು ಮುರ್ಕಲುಗಳು ಇದಾವೆ. ಅದರಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಎಷ್ಟೋ ಆಟೋಗಳು ಸ್ಟಾರ್ಟೇ ಆಗಲ್ಲ. ಅವು ಸ್ಟಾರ್ಟೇ ಆಗಲ್ಲ ಅಂದ್ರೆ ಇನ್ನು ಅವಕ್ಕೆ GPS ಎಲ್ಲಿಂದ ಹಾಕೋದು? ಸೊ ಮೆಜಾರಿಟಿ ಆಟೋಗಳಿಗೆ GPS ಇಲ್ಲ. ಅವು ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡ್ತಾ ಇದ್ದಾವ ಅಂತ ನಾನು ಗ್ಯಾರಂಟಿ ಕೊಡೋಕ್ಕೂ ಆಗ್ತಾ ಇಲ್ಲ. ಇವೆಲ್ಲವನ್ನ ರೀಪ್ಲೇಸ್ ಮಾಡಿ ಹೊಸ ಆಟೋಗಳನ್ನ, ಹೈಯರ್ ಕೆಪಾಸಿಟಿ ಆಟೋಗಳನ್ನ ಬೀದಿಗೆ ತಗೊಂಡು ಬಂದು ಮನೆ ಮನೆಗೂ ಹೋಗಿ ಅವರು ಕಂಪಲ್ಸರಿಯಾಗಿ ಕಲೆಕ್ಟ್ ಮಾಡಬೇಕು. ಆ ರೀತಿ GPS ಡಿವೈಸ್ಗಳನ್ನ ಅಳವಡಿಸಿ ಮನೆ ಮನೆಯಿಂದ ಕಸ ಕಲೆಕ್ಟ್ ಮಾಡುವ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋ ಕೆಲಸನೂ ಕೂಡ 6 ತಿಂಗಳೊಳಗಡೆ ನಾವು ಮಾಡ್ತೇವೆ. 6 ತಿಂಗಳೊಳಗಡೆ ನಾವು ಮಾಡ್ತೇವೆ. ಸೊ ಇದು ಎರಡನೇದು. ಅದಾದ್ಮೇಲೆ ಬೀದಿಯಲ್ಲಿ ಕಸ ಹಾಕೋದನ್ನು ಕೂಡ ಆದಷ್ಟು ನಾವು ಕಂಟ್ರೋಲ್ ಮಾಡ್ತೇವೆ. ಜನಗಳಿಗೂ ನಾನು ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಏನೇನೋ ಜನ ಹೇಳ್ತಾರೆ ನಾನು ನೈಟ್ ಶಿಫ್ಟ್ ಕೆಲಸ ಮಾಡ್ತೀನಿ, ನಾನು ಆ ಶಿಫ್ಟ್ ಮಾಡ್ತೀನಿ, ಅವ್ರು ಬಂದಾಗ ನಮ್ಮ ಮನೆಯಲ್ಲಿ. ಅವೆಲ್ಲ ನೆಪ ಹೇಳೋದು ಬಿಡಿ ದಯವಿಟ್ಟು. ನಿಮ್ಗೆ ಅವ್ರು ಬರೋವಾಗ ನೀವು ಮನೆಯಲ್ಲಿ ಇಲ್ಲ ಅಂದ್ರೆ ನಿಮ್ಮ ಗೇಟ್ಗೆ ಒಂದು ಹುಕ್ ಹಾಕ್ಬಿಟ್ಟು ಬಕೆಟ್ನ ಗೇಟಲ್ಲಿ ತಗ್ಲಾಕ್ಬಿಟ್ಟು ಹೋಗಿ ಅವ್ರನ್ನ ಎತ್ಕೊಳ್ಳೋಂಗ್ ನಾನು ಮಾಡ್ತೀನಿ. ಅದು ಬಿಟ್ಬಿಟ್ಟು ನೀವು ನೈಟ್ ಶಿಫ್ಟು, ನಾನು ಡೇ ಶಿಫ್ಟು, ಅವರು 2ಕ್ಕೂ ಮಧ್ಯದ ಶಿಫ್ಟ್, ಅವರು ಯಾರ್ಯಾರ ಟೈಮ್ಗೆ ಹೋಗಿ ನಾನು ಕಲೆಕ್ಟ್ ಮಾಡ್ಲಿ? ಸಾಧ್ಯನಾ? ಆಮೇಲೆ ಕೆಲವ್ರು ಹೇಳ್ತಾರೆ ರೋಡ್ ಸೈಡಲ್ಲಿ ಡಬ್ಬ ಇಡಿ ಅಂತ ಹೇಳಿ. ಎಲ್ಲಿ ಡಬ್ಬ ಇಡ್ಲಿ? ಎಷ್ಟು ಕಡೆ ಡಬ್ಬ ಇಡ್ಲಿ? ನಿಮ್ಗೆ 100 ಮೀಟರ್ ಒಳಗಡೆ ನಿಮ್ಗೊಂದು ಡಬ್ಬ ಬೇಕು, ನನ್ಗೆ 100 ಮೀಟರ್ ಒಳಗಡೆ ಬೇಕು. 100 ಮೀಟರ್ಗೆ ಒಂದೊಂದು ಡಬ್ಬ ಇಡಕ್ ಹೋದ್ರೆ 10,000 ಡಬ್ಬ ಆಗುತ್ತೆ ಬೆಂಗಳೂರಲ್ಲಿ. ನಾನ್ ನಿಮ್ಗೆ ಕೇಳೋದು ಸಿಂಪಲ್ ಪ್ರಶ್ನೆ. ಬೆಂಗಳೂರು ಸುಧಾರಣೆ ಆಗ್ಬೇಕು. ನಾನೇನ್ ನಿಮ್ಗೆ ನನ್ನ ಮನೆಗೆ ಬಂದು ಕಸ ಕೊಡಿ ಅಂತ ಕೇಳ್ತಾ ಇಲ್ಲ. ನಾನ್ ನಿಮ್ ಮನೆ ಬಾಗ್ಲಿಗೆ ಬರ್ತೀನಿ. ನಾನ್ ಬಂದಾಗ ಕಸ ಕೊಟ್ಬಿಡಿ ಸಾಕು, ಇನ್ನೇನು ಉಪಕಾರ ಮಾಡೋದು ಬೇಡ. ನೀವು ಇಷ್ಟು ಮಾಡಕ್ಕಾಗಲ್ಲ. ನೆಪ ಹೇಳ್ಕೊಂಡು ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಸಮಸ್ಯೆಗೆ ನೀವು ಕಾರಣ ಆಗ್ತೀರಿ, ನಾನಲ್ಲ. ನಾನ್ ಬಂದಾಗ ನೀವು ನನ್ಗೆ ಕಸ ಕೊಡ್ದಿರಾ ತಗೊಂಡ್ ಬಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು, ಆಯ್ತು ನಿಮ್ಗೆ ಕೇಳ್ತೇನೆ, ರೋಡ್ ಸೈಡಲ್ಲಿ ಬಿಸಾಕ್ತಿರಲ್ಲ, ಅಲ್ಲಿ ಒಬ್ಬ ಗಂಡಸು ಒಬ್ಬ ಹೆಂಗಸು ಹೋಗಿ ಅದನ್ನ ಕೈ ಹಾಕಿ ಕಸನ ಎತ್ತಬೇಕಲ್ಲ. ಅವ್ರು ಮನುಷ್ಯರಲ್ವಾ? ಅವರು? ನಮ್ಗೆ ಒಂದ್ ಸ್ವಲ್ಪ ಹೃದಯ ಇರ್ಬೇಕಲ್ಲ. ಅವ್ರು ಬಡವರು ಅನ್ನೋ ಕಾರಣಕ್ಕೆ ನೀವು ತಗೊಂಡೋಗಿ ರೋಡಲ್ಲಿ ಹಿಂಗೆ ಹೋಗ್ತಾ 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 ಸ್ಕೂಟ್ರಿಂದ ಹಿಂಗ್ ಬಿಸಾಕ್ಬಿಟ್ಟು ಹೋಗ್ತೀರಾ. ಅವ್ರು ಹೋಗಿ ಕೈಯಾರೆ ಅದನ್ನ ಎತ್ತಬೇಕು ಅಂತ ಹೇಳಿದ್ರೆ ಕರುಳು ಅನ್ನೋದು, ನಮಗೂ ಹೃದಯ ಅನ್ನೋದು ಇರ್ಬೇಕಾ ಬೇಡವಾ? ನೆಪ ಹೇಳೋದು ಬಿಡಿ. ನಿಮ್ ಮನೆಗ್ ಬರೋಂಗ್ ನಾನ್ ಮಾಡ್ತೀನಿ. ಮನೆಗ್ ಬರ್ಲಿಲ್ಲ ಅಂದ್ರೆ ನನ್ ತಪ್ಪು. ಕೃಷ್ಣ ಬೈರೇಗೌಡ ನನ್ನ ತಪ್ಪು. ನಿಮ್ ಮನೆಗೆ ಬರ್ಲಿಲ್ಲ ಅಂದ್ರೆ ಬರೋಂಗ್ ನಾನ್ ಮಾಡ್ತೀನಿ. ಬಂದಾಗ ನಾನು ಕೇಳೋದು ಇಷ್ಟೇ, ನಿಮ್ಮನೆ ಕಸ ನಿಮ್ ಮನೆ ಬಾಗ್ಲಲ್ಲಿ ನಮ್ಗೆ ಕೊಡಿ. ನಿಮ್ಗೆ ಆ ಟೈಮಲ್ಲಿ ಇರಕ್ಕಾಗೋದಿಲ್ವಾ? ಗೇಟ್ಗೆ ಒಂದು ಹುಕ್ ಹಾಕ್ಬಿಟ್ಟು ಅದ್ರಲ್ಲಿ ತಗ್ಲಾಕ್ಬಿಟ್ಟು ಹೋಗಿ ನಾ ಎತ್ಕೊಂಡು ಹೋಗ್ತೀನಿ. ಸೊ ಇಷ್ಟು ಸಹಕಾರ ಕೊಟ್ರೆ ಖಂಡಿತ ಕಸ ಸಮಸ್ಯೆಗೂ ಒಂದು
ಸಾಕಷ್ಟು ಸುಧಾರಣೆಯನ್ನ ತಗೊಂಡ್ ಬರ್ತೇವೆ. ಅದನ್ನು ಒಂದು 6 ತಿಂಗಳೊಳಗಡೆ ಮಾಡ್ತೇವೆ. ಹ್ಮ್. ಮೂರನೇದು, ತಾವು ಮಳೆ ನೀರ್ದು ಮಾತಾಡಿದ್ರಿ. ಹೌದು. ಒಂದು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು 260 ಕಿಲೋಮೀಟರ್ ರಾಜಕಾಲುವೆಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಬೆಂಗಳೂರಲ್ಲಿ ಒಟ್ಟು 860 ಕಿಲೋಮೀಟರ್ ರಾಜಕಾಲುವೆ ಇದೆ. 600 ಕಿಲೋಮೀಟರ್ ಡೆವಲಪ್ ಆಗಿದೆ. ಮಧ್ಯದಲ್ಲಿ ಗ್ಯಾಪ್ಗಳು ಉಳಿದೋಗಿದೆ. ಆ ಕಡೆ ದೊಡ್ಡದಿದೆ, ಈ ಕಡೆ ದೊಡ್ಡದಿದೆ, ಮಧ್ಯ ಚಿಕ್ಕದಿದೆ ರಾಜಕಾಲುವೆ. ಸೊ ಅವುಗಳನ್ನು ಇವಾಗ ಗುರುತಿಸ್ಬಿಟ್ಟು 2,000 ಕೋಟಿ ಬಂಡವಾಳ ಹಾಕಿ ರಾಜಕಾಲುವೆ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕೂಡ ಒಂದು ವರ್ಷದೊಳಗಡೆ ಮುಗಿಸ್ತೇವೆ. ಇದಾದ್ರೆ ಅದು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಸರ್, ಯಾಕಂದ್ರೆ ಮಳೆ ನೀರು ಬಂದಾಗೆಲ್ಲ ರಾಜಕಾಲುವೆ ವಿಚಾರ ಬರುತ್ತೆ, ಒತ್ತುವರಿ ಆಗಿದೆ ಅನ್ನುವಂತ ಮಾತು ಬರುತ್ತೆ. ಯಾರೋ ಪ್ರಭಾವಿಗಳು ಕೋರ್ಟಿಗೆ ಹೋಗ್ತಾರೆ, ಸ್ಟೇ ತಗೊಂಡ್ಬರ್ತಾರೆ, ಸರ್ಕಾರದ ಕೈ ಕಟ್ಟಿ ಹಾಕ್ತಾರೆ, ಅಥವಾ ಸರ್ಕಾರದ ಮೇಲೆ ಪ್ರಭಾವಿಗಳ ಒತ್ತಡ ಅನ್ನೋ ಆರೋಪ ಕೇಳಿ ಬರುತ್ತೆ. ಹೆಂಗ್ ಸರ್ ಇದಕ್ಕೆ ಸೊಲ್ಯೂಷನ್ ಹೆಂಗೆ? 260 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡಿದೀವಿ. 5 ಕಿಲೋಮೀಟರ್ 10 ಕಿಲೋಮೀಟರ್ ಪ್ರಾಬ್ಲಮ್ ಆಗ್ಬೋದು. 250 ಕಿಲೋಮೀಟರ್ ಅಂತೂ ಮುಗಿಸ್ತೇನೆ. ಈಗ 5 ಕಿಲೋಮೀಟರ್ 10 ಕಿಲೋಮೀಟರ್ ನಾನು ನೆಪ ಮಾಡ್ಕೊಂಡು 260 ಮಾಡದೆ ಬಿಟ್ರೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಿಮ್ ಮನೆಗ್ ಬಂದ್ರು ಕಸ ಕೊಡ್ದಂಗೆ, ನೀವು ಏನೇನೋ ನೆಪ ಹೇಳ್ದಂಗೆ ನಾನು ನೆಪ ಹೇಳ್ದಂಗೆ ಆಗುತ್ತೆ. 5 ಕಿಲೋಮೀಟರ್ 10 ಕಿಲೋಮೀಟರ್ ಇದೆಲ್ಲ ಇದ್ದಿದ್ದೆ ಸಮಾಜದಲ್ಲಿ. ಕೋರ್ಟ್ ಸ್ಟೇ ನಾವ್ ಎಷ್ಟು ಕೇಳ್ಕೊಂಡ್ರು ಅವ್ರು ಸ್ಟೇ ಕೊಡ್ತಾರೆ, ಬೇಡ ಅಂದ್ರೂ ಕೊಡ್ತಾರೆ. ಯಾರೋ ಪ್ರಭಾವಿಗಳು ಅಂತ ನೀವ್ ಹೇಳ್ತೀರಾ, ಇಲ್ಲಿವರೆಗೂ ಯಾವ್ದು ಬಂದಿಲ್ಲ, ಬರುತ್ತೆ ಅಂತಾನು ಇಟ್ಕೊಳ್ಳೋಣ. ಎಲ್ಲ ಸೇರಿದ್ರೆ 5-10 ಕಿಲೋಮೀಟರ್ ಪ್ರಾಬ್ಲಮ್ ಆಗ್ಬೋದು, ಉಳಿದಿದ್ದಾದ್ರೂ ಕಂಪ್ಲೀಟ್ ಮಾಡೋಣ. ಸೊ ಅದನ್ನು ಸ್ವಲ್ಪ ಸುಧಾರಣೆ ಆಗ್ಬಹುದು, ಸಾಲ್ವ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೇನೆ. ಸೊ ಇವು ಶಾರ್ಟ್ ಟರ್ಮ್ ಪ್ಲಾನ್ಸ್ ಇವೆಲ್ಲವೂ ಕೂಡ. ಇನ್ನು ಲಾಂಗ್ ಟರ್ಮ್ ಪ್ಲಾನ್ಸು ಬಹಳ ಇದೆ. ಅವು ನೀವ್ ಹೇಳ್ದಂಗೆ, ಯಾಕಂದ್ರೆ ಅಷ್ಟೊಂದು ಟೈಮ್ ಇಲ್ಲ. ಆದ್ರೂ ಶಾರ್ಟ್ ಟರ್ಮ್ ಅಲ್ಲಿ ಮುಂದಿನ 6 ತಿಂಗಳಿಂದ 1 ವರ್ಷದಲ್ಲಿ ಅಟ್ಲೀಸ್ಟ್ ಈ 3 ಪ್ರಾಬ್ಲಮ್ಗೆ ಸ್ವಲ್ಪ ಸುಧಾರಣೆ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೇವೆ. ನೀವು ಆರಂಭದಿಂದಾನು ಒಂದು ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ರಿ. ಯಾವುದೋ ಒಂದು ಯೋಜನೆಗೆ ನಾವು ಅದನ್ನ ಸರಿಪಡಿಸಬೇಕು ಅಂತ ಕೈ ಹಾಕಿದಾಗ ಕೆಲವೊಮ್ಮೆ ವಿರೋಧಗಳು ಎದುರಾಗುವುದು ಸಹಜ, ಜನರಿಂದಾನು ವಿರೋಧ ಎದುರಾಗತ್ತೆ ಅಂತ ಹೇಳಿ. ಜನರಿಂದ ಎದುರಾಗುವಂತಹ ವಿರೋಧದ ಕಾರಣಕ್ಕೆ, ಅಥವಾ ಅದು ಮತ ಬ್ಯಾಂಕಿಗೆ ದೊಡ್ಡ ಮಟ್ಟಕ್ಕೆ ಎಫೆಕ್ಟ್ ಆಗಬಹುದು ಅನ್ನುವಂತಹ ಕಾರಣಕ್ಕೆ ಇಂಥದ್ದೊಂದು ಕೆಲಸ ಇದಾಗ್ಲೇಬೇಕಾಗಿತ್ತು, ಬೆಂಗಳೂರಿಗೆ ಬಹಳ ಅಗತ್ಯ, ಆದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಾದ್ರೂ ಇದೆಯಾ ಸರ್? ಇದಾವೆ. ಯಾವುದಕ್ಕೆ ಕೈ ಹಾಕಿದ್ರು ಇಲ್ಲಿ ವಿರೋಧ ಬಂದೇ ಬರ್ತದೆ, ಇಲ್ಲ ಅಂತಲ್ಲ. ಈಗ ನಾನು ಹೇಳ್ದೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ, ಪಬ್ಲಿಕ್ ಜಾಗಗಳನ್ನ ನಾನ್ ಕ್ಲೀನ್ ಮಾಡ್ತೇನೆ, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳಿ ಅಂತ. ಇದನ್ನ ಜುಲೈ 15ನೇ ತಾರೀಕು ನಾನು ಅನೌನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನಿಮ್ ಸೈಟ್ ಕ್ಲೀನ್ ಮಾಡ್ಕೊಳ್ಳಿ, ಆಗಸ್ಟ್ 15ನೇ ತಾರೀಕು ಒಳಗಡೆ ಮಾಡ್ಕೊಳ್ಳಿ ಅಂತ ಕೇಳಿದೆ. 1 ತಿಂಗಳು ಟೈಮ್ ಕೊಟ್ಟೆ, 1 ತಿಂಗಳು. ಆಗಸ್ಟ್ 15ರವರೆಗೂ ಒಂದು 2% ಕೂಡ ಮಾಡ್ಕೊಳ್ಳಿಲ್ಲ. ಆಮೇಲೆ ನಾನು ಹೇಳಿದೆ, 1 ವಾರ ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ಹೇಳಿದೆ, ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ಬಂದು ಅನಿವಾರ್ಯವಾಗಿ ಮಾಡ್ಬೇಕಾಗುತ್ತೆ, ಆ ಖರ್ಚನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದೆ. ಆಯ್ತಾ? ಆ ಖರ್ಚು ಏನ್ ಇವರು ಅದರಲ್ಲೂ ದುಡ್ಡು ಮಾಡಕ್ ಹೊರಟಿದ್ದಾರೆ. ನಾನು ಕೇಳಿದೆ, ನನ್ಗೆ ದುಡ್ಡು ಮಾಡಕ್ಕೆ ಅವಕಾಶ ಕೊಡಬೇಡಿ, GBAಗೆ ಅಲ್ಲಿ ಎಂಟ್ರಿ ಮಾಡಕ್ಕೆ ಯಾಕೆ ಅವಕಾಶ ಕೊಡ್ತೀರಾ? ನಮ್ ಕಾಂಟ್ರಾಕ್ಟರ್ಗೆ ಬಿಡಬೇಡಿ, ನಾನು ದುಡ್ಡು ಮಾಡೋದ್ ಬೇಡ, ನನ್ನ ಕಾಂಟ್ರಾಕ್ಟರ್ ದುಡ್ಡು ಮಾಡೋದ್ ಬೇಡ. ನಿಮ್ ಸೈಟು ನಮ್ ಜಾಗ ಅಲ್ಲ, ಪಬ್ಲಿಕ್ ಜಾಗ ನಾನ್ ಮಾಡ್ತೇನೆ. ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾನ್ ಬಂದು ಯಾಕೆ ಅಲ್ಲಿ ಕ್ಲೀನ್ ಮಾಡ್ಬೇಕು? ಅದಕ್ಕೂ ವಿರೋಧ. ಏನು ಜಾಸ್ತಿ ಚಾರ್ಜಸ್? ನಾನ್ ಚಾರ್ಜು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಕನ್ಸಲ್ ಬಂದಂಗೆ ಎದ್ದು ಬರೀತೀನ ನನ್ನ ಚಾರ್ಜಸ್. ಗೌರ್ಮೆಂಟ್ ಅಲ್ಲಿ ಒಂದು ಶೆಡ್ಯೂಲ್ ಆಫ್ ರೇಟ್ಸ್ SR ಅಂತ ಇದೆ. ಆ ರೇಟ್ ಅಲ್ಲಿ ಒಂದು ಚದರ ಅಡಿಗೆ 1 ಕ್ಯೂಬಿಕ್ ಮೀಟರ್ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಚಾರ್ಜಸ್ ಅಂತ ಅಲ್ಲಿ ಎಲ್ಲ ಬರ್ದವ್ರೆ. ಅದ್ರ ಪ್ರಕಾರ ನಾನು ಫಿಕ್ಸ್ ಮಾಡಿದೀನಿ. ಹೌದು, ಅದು ಜಾಸ್ತಿ. ನೀವ್ ಹೇಳ್ತಾ ಇದ್ದೀರಾ ಅದು ಜಾಸ್ತಿ, ನಾನೇ ಹೇಳ್ತಾ ಇದ್ದೀನಿ ಹೌದು ಜಾಸ್ತಿ. ನನಗ್ವರೆಗೂ ಯಾಕೆ ಬಿಡ್ತೀರಾ? ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳಕ್ ಆಗಲ್ವಾ ನಿಮ್ಗೆ? ಇದ್ಯಾವ ಸೀಮೆ ನ್ಯಾಯ ಇದು? ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಳ್ಳೋದು ಬೆಂಗಳೂರು ಈಗ ನಾನು ಪಬ್ಲಿಕ್ ಜಾಗ ನಾನು ಕ್ಲೀನ್ ಮಾಡ್ತೀನಿ, ಜೊತೆಗೆ ನಿಮ್ ಸೈಟು ನೀವು ಕ್ಲೀನ್ ಮಾಡಿದ್ರೆ ತಾನೇ ಬೆಂಗಳೂರು ಸುಧಾರಣೆ ಆಗೋದು. ಇಲ್ಲ ಅಂದ್ರೆ ನಾನ್ ಮಾಡ್ಬಿಟ್ಟು ಬರೋ ಸೊಳ್ಳೆ, ಹೆಗ್ಗಣ, ಹಾವು, ಆಮೇಲೆ ಬೀದಿ ನಾಯಿಗಳು, ಕಸ ಕಚಡ ಎಲ್ಲ ನಿಮ್ ಸೈಟ್ ಒಳಗಡೆ ತಂದು ಹಾಕಿದ್ರೆ ಸುಧಾರಣೆ ಎಲ್ಲ ಆಗುತ್ತೆ? ಇಬ್ರು ಸೇರಿ ಮಾಡೋಣ ಅಂತ ಹೇಳಿ ಟೈಮ್ ಅಂಡ್ ಅಗೇನ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೂಡ ಅದು ಏನು ವಿರೋಧ? ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವ್ರು ಮಾಡ್ಕೊಂಡಿದ್ದಾರೆ. ಈಗ ಡೈಲಿ ನನ್ಗೆ ಇದೆಲ್ಲ ಹೇಳಿದ್ಮೇಲೆ
ಕೆಲವರು ಜನ ಪಾಪ ಅವ್ರವ್ರ ಹೌದು. ಸೈಟ್ ಕ್ಲೀನ್ ಮಾಡ್ಕೊಂಡು ನನ್ಗೆ ಡೈಲಿ ಫೋಟೋನು ನೀವು ಕಳಿಸ್ತಾರೆ. ಅಪ್ಲೋಡ್ ಮಾಡ್ತಾ ಇದ್ರಿ. ಹೌದು. ಅವ್ರಿಗೆಲ್ಲ ನನ್ ಧನ್ಯವಾದ. ಅವ್ರಿಗಿರೋ ಬುದ್ಧಿ ಬೇರೆವರೆಗೂ ಬಂದ್ಬಿಟ್ರೆ ಬೆಂಗಳೂರು ಸುಧಾರಣೆ ನಾವಿಬ್ರು ಸೇರಿದ್ರೆ ಆಗತ್ತೆ. ಸೊ ಹಿಂಗೆ ಏನ್ ಮಾಡಕ್ ಹೋದ್ರು ಒಂದು ಏನೋ ಅದ್ರಲ್ಲಿ ವಿರೋಧ. ನಂದೇನು ಜವಾಬ್ದಾರಿ ಇಲ್ಲ, ಎಲ್ಲ ನೀವೇ ಮಾಡ್ಬೇಕು. ಅಲ್ಲ ನಿಮ್ ಸೈಟ್ ಬಂದು ನಾನ್ ಕ್ಲೀನ್ ಮಾಡ್ಬೇಕ? ಇದ್ಯಾವ ಸೀಮೆ ನ್ಯಾಯ ನನ್ಗೆ ಗೊತ್ತಿಲ್ಲ. ಓ ಇಲ್ಲ, ನೀವು ಒಂದು ಖಾಲಿ ಸೈಟ್ಗೂ ಕಸಕ್ಕೆ ಚಾರ್ಜಸ್ ಮಾಡ್ತೀರಾ? ಕಸ ಇದ್ರೆ ಕೊಡಿ, ನಾನು ಎತ್ಕೊಂಡು ಹೋಗ್ತೀನಿ. ನಾನು ಕಸ ಕಲೆಕ್ಟ್ ಮಾಡಕ್ ಚಾರ್ಜ್ ಮಾಡ್ತಾ ಇದ್ದೀನಿ ಖಾಲಿ ಸೈಟ್ಗೆ, ನಿಜ. ಕಸ ಅಂದ್ರೆ ಯಾವುದು? ಮನೆಯಲ್ಲಿ ಆರ್ಗ್ಯಾನಿಕ್ ವೇಸ್ಟು, ಸ್ವಲ್ಪ ಪೇಪರು ಮತ್ತೆ ತರಕಾರಿ ಮತ್ತೊಂದು ಮಗದೊಂದು ಈ ತರದ್ದು ಏನಾದ್ರು ಇದ್ರೆ ಕೊಡಿ. ಇವಾಗ ಖಾಲಿ ಸೈಟಲ್ಲಿ ಇದ್ರು ತಗೊಂಡು ಹೋಗ್ತೀನಿ ನಾನು, ಇಲ್ಲ ಅಂತಲ್ಲ. ಡೆಬ್ರೀಸ್ ನಾನು ತಗೊಂಡು ಹೋಗ್ತೀನಿ ಅಂತ ಎಲ್ಲಾದ್ರೂ ಹೇಳಿದೀವ? ಡೆಬ್ರೀಸು ವೀಡ್ಸು ಎಲ್ಲ ಆಯ್ತು, ವೀಡ್ಸ್ ಕಟ್ ಮಾಡ್ಕೊಡಿ, ಅದನ್ನು ತಗೊಂಡು ಹೋಗ್ತೀನಿ ನಾನು, ನಾನೇನು ಇಲ್ಲ ಅಂತ ಹೇಳೋದಿಲ್ಲ. ಈ ರೀತಿಯಾಗಿ ಎಲ್ಲದಕ್ಕೂ ಪ್ರತಿರೋಧ ಮಾಡೋದು ಬಿಟ್ಟು ನಾನು ಟೈಮ್ ಕೊಟ್ಟಿದ್ದೇನೆ, ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ. ನಾನು ಯಾಕೆ ನಿಮ್ ಸೈಟ್ಗೆ ಬರಬೇಕು? ನನ್ಗೆ ಸದ್ಯ ಬೀದಿ ಕ್ಲೀನ್ ಮಾಡೋದೇ ಸಾಕಾಗಿದೆ. ನನ್ಗೆ ಯಾಕೆ ಬಿಡ್ತೀರಾ ನಿಮ್ ಸೈಟ್ ಒಳಗಡೆ ಎಂಟ್ರಿ ಆಗಕ್ಕೆ? ನೀವೇ ಮಾಡ್ಕೊಂಡ್ಬಿಡಿ. ಇಷ್ಟಕ್ಕೂ ಕೂಡ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಕ್ಲೀನ್ ಮಾಡ್ಕೊಂಡಿದ್ದಾರೆ, ಕೆಲವರು ನೀವು ಮಾಡ್ತಾ ಇರೋದು ಸರಿ ಅಂತ ಹೇಳಿದ್ದಾರೆ. ಇದರಲ್ಲೂ ಹಿಂದಕ್ಕೆ ಹೆಜ್ಜೆ ಇಡಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಕೆಲವರು ಅದಕ್ಕೂ ಬೊಬ್ಬೆ ಹೊಡಿತಾ ಇದ್ದಾರೆ. ನಾನ್ ನಿಮ್ಗೆ ಸಿಂಪಲ್ ಕೇಳೋದು, ಮೇಡಮ್, ನಿಮ್ ಸೈಟ್ ನೀವು ಕ್ಲೀನ್ ಮಾಡ್ಕೊಂಡ್ರೆ ನನಗೆ ಏನಾದ್ರು ಪರ್ಸನಲ್ ಆಗಿ ಏನಾದ್ರು ನನ್ಗೆ ಲಾಭ ಇದೆಯಾ? ನೀವ್ ಯಾವ ಲೇಔಟ್ ಅಲ್ಲಿ ಇದೀರೋ ಗೊತ್ತಿಲ್ಲ. ನಿಮ್ ಪಕ್ಕದ ಸೈಟ್ ಖಾಲಿ ಇದ್ರೆ ಅದು ಕ್ಲೀನ್ ಆದ್ರೆ ನಿಮ್ ಲೇಔಟ್ ಸುಂದರವಾಗುತ್ತಾ ಇಲ್ವಾ? ನಿಮ್ ಲೇಔಟ್ ಅಲ್ಲಿ ಒಂದು 10 ಖಾಲಿ ಸೈಟ್ ಇದಾವೆ ಅಂತ ಇಟ್ಕೊಳ್ಳಿ, 10ರಲ್ಲೂ ಡೆಬ್ರಿಸ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ಬೀದಿ ನಾಯಿಗಳು ಅಲ್ಲೇ ಇರ್ತವೆ, ಸೊಳ್ಳೆ ಅಲ್ಲಿಂದಾನೆ, ಹಾವು ಅಲ್ಲಿಂದಾನೆ, ಹೆಗ್ಗಣ ಅಲ್ಲೇ ಇಂದ. ನಿಮ್ ಲೇಔಟ್ ಅಲ್ಲಿ ಒಂದು 10 ಸೈಟ್ ಕ್ಲೀನ್ ಆದ್ರೆ ನಿಮ್ ಲೇಔಟ್ ನೋಡೋದಕ್ಕೆ ಅಂದ ಚಂದವಾಗಿರ್ತದೆ, ನಿಮ್ ಆರೋಗ್ಯನೂ ಚೆನ್ನಾಗಿರ್ತದೆ. ನನಗೇನ್ ಮೇಡಮ್ ಲಾಭ? ನಿಮ್ಮ ಹತ್ರ ಬೈಸ್ಕೊಂಡಿದ್ ಬಿಟ್ರೆ ನನ್ಗೇನ್ ಲಾಭ ಇದೆ? ಜನ ಕೆಲವರು ಮಾಡ್ತಾ ಇರೋ ಆರೋಪ, ನಾನು ಎಲ್ಲ ಅಂತ ಹೇಳಲ್ಲ. ಸರ್ಕಾರ ಕಸದಿಂದಲೂ ಕಾಸು ಮಾಡಕ್ ಹೊರಟಿದೆ, ಅವ್ರ ಬೇಡ ಅಂತ ಹೇಳ್ತಾ ಇದ್ದೀನಿ. ನೀವೇ ಮಾಡ್ಕೊಳ್ಳಿ, ನಿಮ್ ಸೈಟ್ ನೀವೇ ಕ್ಲೀನ್ ಮಾಡ್ಕೊಡಿ. ಕೈ ಮುಗಿದು ಜೋಡಿಸಿ ಕೇಳ್ಕೊಳ್ತಾರೆ. ನಂದು ಏನೋ ಭಾಷೆ ಸಮಸ್ಯೆ ಅನ್ಸುತ್ತೆ, ನಾನು ಹೇಳಿದ್ದು ಕೆಲವ್ರಿಗೆ ಅರ್ಥನೇ ಆಗೋದಿಲ್ಲ. ಜುಲೈ 15ನೇ ತಾರೀಕಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಸೈಟು ನೀವು ಕ್ಲೀನ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವ ಭಾಷೆಯಲ್ಲಿ ಹೇಳ್ಬೇಕು? ಹಿಂದಿಯಲ್ಲಿ ಹೇಳ್ಬೇಕಾ, ಇಂಗ್ಲಿಷಲ್ಲಿ ಹೇಳ್ಬೇಕಾ? ಹೇಳ್ತೀನಿ. ತೆಲುಗು ಅಲ್ಲಿ ಹೇಳ್ಬೇಕಾ? ಹೇಳ್ತೀನಿ. आपका साइट आप खुद क्लीन करिए, जीबीए को अंदर आने मत छोड़िए. प्लीज क्लीन योर ओन साइट, डोंट अलो जीबीए टू कम इनटू योर साइट. మీ సైట్ మీరే క్లీన్ చేసుకోండి, మేము వచ్చేది వద్దు. అక్కడ ಯಾವ ಭಾಷೆಯಲ್ಲಿ ಹೇಳಬೇಕು? ಇಸ್ ದೇರ್ ಎ ಪ್ರಾಬ್ಲಮ್ ವಿತ್ ಮೈ ಲ್ಯಾಂಗ್ವೇಜ್? ಯಾಕೆ ಯಾಕೆ ಬಂದು ನಿಮ್ ಸೈಟ್? ಮೇಡಮ್, ನನ್ಗೆ ಇರೋ ಕೆಲ್ಸಕ್ಕೆ ನಿಮ್ ಸೈಟ್ ಬಂದು ಕ್ಲೀನ್ ಮಾಡೋ ಸ್ಫುರ್ಸೋತ್ ನನ್ಗಿದ್ಯಾ? ನನ್ಗೆ ಆ ಕೆಲಸ ಬೇಕಾ ಆಕ್ಚುಲಿ? ಬಟ್ ಬೆಂಗಳೂರು ಸುಧಾರಣೆ ಆಗ್ಬೇಕಂದ್ರೆ ಅನಿವಾರ್ಯ ಮೇಡಮ್. ನೀವು ಮಾಡ್ಲಿಲ್ಲ ಅಂದ್ರೆ ನಾನು ಮಾಡ್ಲೇಬೇಕು. ಬರೀ ರೋಡಲ್ಲಿ ನಾನೀಗ ಡೆಬ್ರಿಸ್ ಎತ್ತುತ್ತಾ ಇದ್ದೇನೆ. ಸುಮಾರು ಒಂದು 50,000 ಟನ್ ಎತ್ತಿದೀವಿ ಇಲ್ಲಿವರೆಗೆ ರೋಡ್ಗಳಲ್ಲಿರೋದು. ನಮ್ಮ ಪಬ್ಲಿಕ್ ಜಾಗದಲ್ಲಿರೋ ಡೆಬ್ರಿಸ್ ಅನ್ನ ನಾನ್ ತೆಗಿತಾ ಇದ್ದೀನಿ. ನಿಮ್ ಸೈಟ್ ಅಲ್ಲಿರೋ ಡೆಬ್ರಿ ನೀವು ತೆಗೀರಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಡನ್. ಈಗ ಮಳೆಗಾಲ ಬಂತು ಅಂದ್ರೆ, ಆಗ್ಲೇ ಮಳೆ ಬಗ್ಗೆ ನಾವು ಮಾತನಾಡಿದ್ವಿ. ಬೆಂಗಳೂರಿನಲ್ಲಿ ಆಗುವಂತಹ ಅವಾಂತರ, ಕೆಲ ಪ್ರದೇಶಗಳು, ತಗ್ಗು ಪ್ರದೇಶಗಳಲ್ಲಿ ಆಗುವಂತಹ ಸಮಸ್ಯೆ, ರೋಡಲ್ಲಿ ನಿಲ್ಲುವಂತಹ ನೀರು ಜನರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಆಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಟ್ರೋಲ್ ಆಗ್ತಾರೆ ಅಂತಂದ್ರೆ ಅದು ಬೆಂಗಳೂರು ಸಚಿವರು ಕಲರ್ ಆಗಿ ಟ್ರೋಲ್ ಮಾಡ್ತಾರೆ. ಈ ಸಲ ಮಳೆ ಕಡಿಮೆಯಾಗಿ ನೀವೇನಾದ್ರು ಸೇಫ್ ಆದ್ರಿ ಅಂತ ಅನ್ಸುತ್ತೆ ಸರ್? ಅಲ್ಲ, ಸ್ವಲ್ಪ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರೋದು, ಬೇರೆ ಬೇರೆ ಸಮಸ್ಯೆಗಳಿಗೆ ಗಮನ ಕೊಡೋದಕ್ಕೆ ನಮ್ಗೆ ಸ್ವಲ್ಪ ಸಮಯಾವಕಾಶ ಖಂಡಿತ ಸಿಕ್ಕಿದೆ. ಆ ಟೈಮನ್ನ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಾವು ಉಪಯೋಗಿಸ್ತಾ ಇದ್ದೇವೆ. ಸೊ ಅದರಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಬಟ್ ಹಾಗಂತೇಳಿ ನಾವೇನು ಸುಮ್ಮನೆ ಕೂತಿಲ್ಲ. ದಿನನಿತ್ಯ ನಾವು ನಮ್ಮ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದೀವಿ. ಒಂದ್ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದೇವೆ, ಇನ್ನೊಂದ್ ಕಡೆ ಡೆಬ್ರಿ ರಿಮೂವಲ್ ಮಾಡ್ತಾ ಇದ್ದೇವೆ, ಈ ಅನಾಥ ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಸೊ ಹಾಗಂತೇಳಿ ಮಳೆ ಬ್ರೇಕ್ ಕೊಡ್ತು ಅಂತ ನಾವೇನು ಮನೆಯಲ್ಲಿ ಕೂತಿಲ್ಲ, ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿ ಸೇವ್ ಆಗಿದ್ದ ಟೈಮು ಬೇರೆ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಒಬ್ಬ ಒಳ್ಳೆ ಅಡುಗೆ ಭಟ್ಟರಿಗೆ ಉಪ್ಪು ಖಾರ ಕೊಡದೆ ನೀವು ಅಡುಗೆ ಮಾಡಿ ಅಂತಂದ್ರೆ ಅವನಿಂದ ಅಡುಗೆ ಮಾಡೋದಕ್ಕೆ ಸಾಧ್ಯ ಇದೆಯಾ, ಅಥವಾ ಆ ಅಡುಗೆ ರುಚಿಯಾಗಿರುತ್ತಾ ಅನ್ನೋದು ಪ್ರಶ್ನೆ. ಈಗ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಂದ್ರೆ ಪೂರ್ಣ ಬೆಂಗಳೂರನ್ನ ಕೊಡ್ಬೇಕಾಗಿತ್ತು. BDA BMRDA ನೀವು ಕೂಡ ಅದಕ್ಕೆ ಒತ್ತಾಯವನ್ನ ಮಾಡಿದ್ರಿ, ಬಟ್ ಅದ್ ಈಗ್ಲೂ ನಿಮಗೆ ಸಿಕ್ಕಿಲ್ಲ.
ಹೆಂಗ್ ಸಾಧ್ಯ ಆಗ್ತದೆ ಸರ್? ಹೆಂಗ್ ಕಷ್ಟ ಆಗ್ತಾ ಇದೆಯಾ, ಸವಾಲ್ ಅನ್ನಿಸ್ತಾ ಇದೆಯಾ ಬೆಂಗಳೂರು ನಗರ ಅಭಿವೃದ್ಧಿ ಅದೆರಡನ್ನ ಹೊರಗಿಟ್ಟಿರುವಂತಹ ಕಾರಣಕ್ಕಾಗಿ? ನಾನು ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೇನೆ, ನಂದು ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ಇಲ್ಲಿ ಮೊದಲೇ ಆಡಳಿತ ವ್ಯವಸ್ಥೆಯನ್ನ ಒಂದು ಹಿಡಿತಕ್ಕೆ ತರೋದು ಇಲ್ಲಿ ಕಷ್ಟ. ಯಾಕೆ ಅಂದ್ರೆ ಇಲ್ಲಿರೋ ಅಧಿಕಾರಿಗಳು ಎಲ್ಲರನ್ನು ನೋಡಿದ್ದಾರೆ, ಎಲ್ಲಾ ತರವನ್ನು ನೋಡಿದ್ದಾರೆ. ಅವ್ರನ್ನ ನೀವು ಒಂದು ಡಿಸಿಪ್ಲಿನ್ಗೆ ತರಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಅಂಡ್ ಸಂಪೂರ್ಣ ನಮಗೂ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳಿ ಮಧ್ಯದಲ್ಲಿ ತಪ್ಪಿಸ್ಕೊಳ್ತಾರೆ. ಕೊನೆಗೆ ಏನು ರಿಸಲ್ಟ್ ಆಪರೇಷನ್ ಸಕ್ಸಸ್ ಆದ್ರೂ ರಿಸಲ್ಟ್ ಫೇಲ್ ಆಗುತ್ತೆ, ಪೇಷಂಟ್ ಡೆಡ್ ಅನ್ನೋಂಗ್ ಆಗುತ್ತೆ. ಈ ತರ ಆಗ್ಬಾರ್ದು ಅಂತ ಹೇಳಿದ್ರೆ ಒಂದು ಕಂಟ್ರೋಲ್ ಇರಬೇಕು ಅಂತ ನಾನು ಅವತ್ತು ಹೇಳಿದ್ದೆ, ಇವತ್ತು ಆ ಮಾತನ್ನು ಹೇಳ್ತಾ ಇದ್ದೇನೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವರ ವಿವೇಚನೆ, ಅದನ್ನ ನಾವು ಒಂದು ಪಾಯಿಂಟ್ಗೆ ಬಿಯಾಂಡ್ ಒನ್ ಪಾಯಿಂಟ್ ನಾವು ಅವ್ರನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಆವತ್ತು ನಂದು ಅದೇ ಅಭಿಪ್ರಾಯ ಇತ್ತು, ಇವತ್ತು ಅದೇ ಅಭಿಪ್ರಾಯ ಇದೆ. ಇದ್ರೂ ಕೂಡ ಅವರು ನೀವು ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಬಿಯಾಂಡ್ ಎ ಪಾಯಿಂಟ್ ನಾವು ಕೂಡ ಅದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಗೋದಿಲ್ಲ ಅಂತ ನಮ್ಮ ಕೈಲಾದಷ್ಟು ಕೆಲಸ ನಾವು ಮಾಡ್ತಾ ಇದ್ದೇವೆ. ಓಕೆ, ಒಂದು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಟ್ರೋಲ್ ಏನು ಅಂದ್ರೆ, ಬೆಂಗಳೂರಿನ ಟ್ರಾಫಿಕ್ಗೆ ಗೂಗಲ್ ಮ್ಯಾಪ್ ನಲ್ಲೂ ಉತ್ತರ ಸಿಗಲ್ಲ ಅಂತ ಹೇಳಿ. ಸರ್ಕಾರದ ಬಳಿ ಉತ್ತರ ಇದೆಯಾ ಸರ್? ಕೃಷ್ಣ ಬೈರೇಗೌಡರ ಬಳಿ ಉತ್ತರ ಇದೆಯಾ ಈ ಟ್ರಾಫಿಕ್ ಸಮಸ್ಯೆಗೆ? ಅಲ್ಲ ನೋಡಿ, ಈಗ ಬೆಂಗಳೂರಲ್ಲಿ ಏನೇ ಸಮಸ್ಯೆಗಳಿದಾವೆ, ಅದನ್ನ ನಾವು ಮುಚ್ಚುಮರೆ ಏನಿಲ್ಲ. ಇಲ್ಲಿ ಫ್ಲಡ್ಡಿಂಗ್ದು ಪ್ರಾಬ್ಲಮ್ ಇದೆ, ಟ್ರಾಫಿಕ್ದು ಪ್ರಾಬ್ಲಮ್ ಇದೆ. ಆದ್ರೆ ನಾನು ಸ್ವಲ್ಪ ಸಮಚಿತ್ತದಿಂದ ಬೇರೆ ಕಡೆನೂ ನೋಡಿದ್ದೇನೆ, ಕಣ್ಣಾರೆ ಅನುಭವಿಸಿದ್ದೇನೆ. ನಾನು ಪ್ರವಾಸ ಮಾಡಿದ್ದೇನೆ ಬೇರೆ ನಗರಗಳಿಗೆ. ಬೇರೆ ಕಡೆ ಏನಿಲ್ಲ ಅಂತಲ್ಲ, ಆದ್ರೆ ಬೆಂಗಳೂರ್ದು ಇಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಕೂಡ ನ್ಯೂಯಾರ್ಕ್ ವರೆಗೂ ಸುದ್ದಿ ಆಗತ್ತೆ. ಹಾಗಾದ್ರೆ ಬಾಂಬೆಯಲ್ಲಿ ಫ್ಲಡ್ಡಿಂಗ್ ಆಗಲ್ವಾ? ಹೈದರಾಬಾದಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ವಾ? ಡೆಲ್ಲಿಯಲ್ಲಿ ಫ್ಲಡ್ಡಿಂಗ್ ಆಗೋದಿಲ್ವಾ? ಯಾವ ನಗರದಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇಲ್ಲ ಸ್ವಲ್ಪ ಹೇಳಿ? ಎಲ್ಲಾ ಕಡೆನೂ ಈಗ ಫ್ಲಡ್ಡಿಂಗ್ ಆಗ್ತಾ ಇದೆ. ಆದ್ರೆ ಹೈಲೈಟ್ ಆಗೋದು ಬೆಂಗಳೂರು ಫ್ಲಡ್ಸ್ ಮಾತ್ರ. ಟ್ರಾಫಿಕ್ ಜಾಮ್ಗಳು ಇವತ್ತು ಯಾವ ನಗರದಲ್ಲಿಲ್ಲ? ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು, ಅದು ಒಪ್ಕೊಳ್ತೇನೆ. ಆದ್ರೆ ಟ್ರಾಫಿಕ್ ಇವತ್ತು ಎಲ್ಲಾ ನಗರಗಳಲ್ಲೂ ಟ್ರಾಫಿಕ್ ಜಾಮ್ ಇದೆ. ನಾನು ಏನಕ್ಕಾದ್ರೂ ಕೆಲ್ಸಕ್ಕೆ ಗಿಲ್ಲಿಗೆ ಹೋದಾಗ ಎಷ್ಟು ಗಂಟೆಗಟ್ಲೆ ನಾನು ಸಿಕ್ಕಾಕೊಂಡಿದ್ದೀನಿ. ಯಾವುದೋ ಒಂದು ಪೋರ್ಷನ್ ಡೆಲ್ಲಿ ಬಿಡಿ, ಎಲ್ಲಿ ಮಿನಿಸ್ಟರ್ಸು ಬಂಗ್ಲೋಗಳು ಇರೋದು ಬಿಡಿ, ಅಲ್ಲಿ ಏನು ಯಾವತ್ತು ಟ್ರಾಫಿಕ್ ಜಾಮ್ ಆಗೋದಿಲ್ಲ. ಅದು ಬಿಟ್ಟು ಸ್ವಲ್ಪ ಹೋದ್ರೆ ಎಲ್ಲಾ ಕಡೆ ಟ್ರಾಫಿಕ್ ಜಾಮ್ ಇದೆ ಇವತ್ತು. ಆದ್ರೆ ಬೆಂಗಳೂರಲ್ಲೂ ಸ್ವಲ್ಪ ಜಾಸ್ತಿ ಇರ್ಬೋದು, ಅದು ಒಪ್ಕೊಳ್ತೇನೆ. ಆದ್ರೆ ಇಲ್ಲಿ ಸುದ್ದಿ ಜಾಸ್ತಿ ಆಗತ್ತೆ ಬೆಂಗಳೂರಲ್ಲಿ ಏನೇ ಆದ್ರೂ ಕೂಡ. ಆಗತ್ತೇಳಿ ಸುಮ್ಮನೆ ನೋಡಿ ಬೆಂಗಳೂರನ್ನ ಕಂಡೆಮ್ ಮಾಡೋದೇ ಒಂದು ಉದ್ಯೋಗ ಆಗ್ಬಿಟ್ರೆ ನಾನು ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್, ಇದಕ್ಕೊಂದು ಪರಿಹಾರ ಅಂತಂದ್ರೆ ಸರ್ಕಾರದ ಬಳಿ ಇರುವಂತಹ ಯೋಜನೆ ಏನು ಸರ್? ಮುಂದಿನ ಯೋಜನೆಗಳೇನು ಅಂತ ಹೇಳಿ? ಯೋಜನೆ ಇದೆ, ಬಟ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಕಳೆದ 25 ವರ್ಷದಲ್ಲಿ ಪ್ರಪಂಚದಲ್ಲಿ ಚೈನಾ ಬಿಟ್ರೆ ಅತ್ಯಂತ ವೇಗವಾಗಿ ಬೆಳೆದಿರೋ ನಗರ ಬೆಂಗಳೂರು. 1.5 ಕೋಟಿ ಜನ ಇದ್ರೆ 1.5 ಕೋಟಿ ವೆಹಿಕಲ್ಸ್ ಇದೆ ಬೆಂಗಳೂರಲ್ಲಿ. ಯಾವ ಸಿಟಿಯಲ್ಲೂ ಇಷ್ಟು ವೆಹಿಕಲ್ಸ್ ಇಲ್ಲ. ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್ ಬೆಂಗಳೂರಲ್ಲಿದೆ. ಹೈಯೆಸ್ಟ್ ನಂಬರ್ ಆಫ್ ವೆಹಿಕಲ್ಸ್ ಬೆಂಗಳೂರಲ್ಲಿದೆ. ಸೊ ಇದನ್ನು ಕೂಡ ವಾಸ್ತವಾಂಶ. ನೀವೇ ಆರಂಭದಲ್ಲಿ ಹೇಳಿದ್ರಿ, ದೇಶದ ಮೂಲೆ ಮೂಲೆಯಿಂದ ಜನ ಬೆಂಗಳೂರಿಗೆ ಬರ್ತಾರೆ, ಇಲ್ಲಿ ಬಂದು ಬದುಕೋಕ್ ಬಯಸ್ತಾರೆ, ಉದ್ಯೋಗ ಮಾಡಕ್ ಆದ್ರೆ ಇವತ್ತಿಗೂ ಕೂಡ ನೀವು ಆಫೀಸು, ಹೊಸದಾಗಿ ಆಫೀಸುಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು, ಆಫೀಸ್ ಬಾಡಿಗೆ ತಕ್ಕೋತಾ ಇರೋದು, ದೇಶದಲ್ಲಿ ಇಡೀ ದೇಶದ ಲೆಕ್ಕ ಹಾಕಿದ್ರೆ 36% ಬ್ಯಾಂಗ್ಳೂರಲ್ಲಿ ಆಫೀಸು, ಹೊಸ ಆಫೀಸುಗಳು ಡೆವಲಪ್ ಆಗ್ತಾ ಇದೆ, ಹೊಸ ಆಫೀಸು ರೆಂಟ್ ಆಗ್ತಾ ಇದೆ. ಇಡೀ ದೇಶದಲ್ಲಿ ಹೈಯೆಸ್ಟ್, ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ 25%. ದೇಶದ ಎಂಟೈರ್ ಮಾರ್ಕೆಟ್ ಅಲ್ಲಿ 36% ಬ್ಯಾಂಗ್ಳೂರಲ್ಲಿ ಇದೆ. ಸೊ ಈ ರೀತಿ ವೇಗವಾಗಿ ಬೆಳೀತಾ ಇರೋ ನಗರ. ಈಗ ಬರೋರ್ನ ಬರ್ಬೇಡ ಅಂತ ಹೇಳಕ್ಕಾಗುತ್ತಾ ನಾವು? ನೀವು ಎಲ್ಲಿಂದಾನೋ ಬಂದವರು, ನಾನು ಎಲ್ಲಿಂದಾನೋ ಬಂದವನು, ನಾವಿಬ್ರು ಬರೋವಾಗ ಬರ್ಬೇಕು. ನಾವು ಇಬ್ರು ಬಂದು ಇಲ್ಲಿ ಸೇರ್ಕೊಂಡ್ಮೇಲೆ ಅವ್ರು 3ನೇವರು ಬರಬಾರ್ದು ಅಂತ ಹೇಳಲಿಕ್ಕೆ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ಈ ತರ ಬೆಳಿತಾನೆ ಇದೆ. ನಾವ್ ಏನೇ ಡೆವಲಪ್ಮೆಂಟ್ ಮಾಡಿದ್ರು ಇನ್ನೂ ಫಾಸ್ಟ್ ಆಗಿ ಬೆಳೀತಾ ಇದೆ. ಯಾವ ಸಿಟಿನೂ ಇಷ್ಟು ಫಾಸ್ಟ್ ಆಗಿ ಬೆಳೆದಿಲ್ಲ 25 ವರ್ಷದಲ್ಲಿ. ದೇಶದಲ್ಲೇ ಅಲ್ಲ, ಚೈನಾ ಬಿಟ್ರೆ ಪ್ರಪಂಚದಲ್ಲೇ ಯಾವ ಸಿಟಿನೂ ಇಷ್ಟು ಫಾಸ್ಟ್ ಆಗಿ ಬೆಳೆದಿಲ್ಲ, ಚೈನಾ ಬಿಟ್ರೆ. ಸೊ ಆ ತರ ಬೆಂಗಳೂರು ಬೆಳೆದಿದೆ ಈಗ ಲಾಸ್ಟ್ 25 ಇಯರ್ಸ್ ಅಲ್ಲಿ. ಹಂಗಾಗಿ ಟ್ರಾಫಿಕ್ ಪ್ರಾಬ್ಲಮ್ ತುಂಬಾ ಆಗಿದೆ. ಈಗ ಮೆಟ್ರೋಗೂ ತುಂಬಾ ಬಂಡವಾಳ ಹಾಕ್ತಾ ಇದೀವಿ. ಸಬರ್ಬನ್ ರೈಲ್ಗೂ 23,000 ಕೋಟಿ ಕೊಡ್ತಾ ಇದ್ದೇವೆ. ಅದರಲ್ಲೂ ಕೆಲಸ ನಡೀತಾ ಇದೆ. 2030ನೇ ಇಸ್ವಿಗೆ 148 ಕಿಲೋಮೀಟರ್ ಸಬರ್ಬನ್ ರೈಲ್ ಓಪನ್ ಆಗುತ್ತೆ.
ಈಗ 96 ಕಿಲೋಮೀಟರ್ ಇದೆ ಮೆಟ್ರೋ. ಇನ್ನು ಒಂದೂವರೆ ವರ್ಷದಲ್ಲಿ ಇನ್ನೂ ಒಂದು 80 ಕಿಲೋಮೀಟರ್ ಆ್ಯಡ್ ಮಾಡ್ತೇವೆ. ಸೊ ಮೆಟ್ರೋ ನೆಟ್ವರ್ಕ್ ಇನ್ಕ್ರೀಸ್ ಮಾಡ್ತೇವೆ. ಸಬರ್ಬನ್ ರೈಲನ್ನು ಸ್ಟಾರ್ಟ್ 2030ನೇ ಇಸ್ವಿಗೆ ಸಬರ್ಬನ್ ರೈಲು ಆಪರೇಷನ್ ಆಗುತ್ತೆ. ಆಮೇಲೆ BMTC ಬಸ್ಸುಗಳು ಒಂದು 4,000 ಅಡಿಷನಲ್ ಬಸ್ ಹಾಕೋದಕ್ಕೂ ಕೂಡ ಸರ್ಕಾರದಲ್ಲಿ ಎಲ್ಲ ನಡೀತಾ ಇದೆ. ಸೊ ಇವೆಲ್ಲ ಮಾಡೋದರ ಜೊತೆಗೆ ಸಾಲೋದಿಲ್ಲ. ನೆಕ್ಸ್ಟ್ ನಾವು ಇರೋ ರೋಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲೇಬೇಕು. ಯಾಕಂದ್ರೆ ಇಷ್ಟು ವೆಹಿಕಲ್ ಯಾರ ಹತ್ರನೂ ಇಲ್ಲ, ಯಾವ ಸಿಟಿಯಲ್ಲೂ ಇಲ್ಲ. ಸೊ ಹಾಗಾಗಿ ಕೆಲವೊಂದು 100-120 ಕಿಲೋಮೀಟರ್ ಅಷ್ಟು ಕೆಲವು ಇಂಪಾರ್ಟೆಂಟ್ ಕಾರಿಡಾರ್ಗಳಲ್ಲಿ ಎಲಿವೇಟೆಡ್ ರೋಡ್ ಅನ್ನ ಮಾಡೋದು, ಒಂದು 120 ಕಿಲೋಮೀಟರ್ ಮಾಡಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಒಂದು 2 ಟನಲ್ ರೋಡ್ ಅನ್ನು ಕೂಡ ಮಾಡಿ, ಒಟ್ಟಾರೆ ಏನಾದ್ರೂ ಮಾಡಿ ಈಗ ತಕ್ಷಣಕ್ಕಿಲ್ದೇ ಇದ್ರು ಒಂದು 2 ವರ್ಷ, 4 ವರ್ಷ, 5 ವರ್ಷ, 6 ವರ್ಷದಲ್ಲಿ ಒಂದು ಮೇಜರ್ ಸೊಲ್ಯೂಷನ್ ಮಾಡಬೇಕು ಅಂತ ಈ ಎಲ್ಲಾ ಪ್ರಾಜೆಕ್ಟ್ ಅನ್ನು ಈಗ ಇಂಪ್ಲಿಮೆಂಟೇಷನ್ ಶುರು ಮಾಡ್ತಾ ಇದ್ದೇವೆ. ಸರ್, ಬೆಂಗಳೂರು ದೊಡ್ಡ ಮಟ್ಟಿಗೆ ಬೂಮ್ ಆಗಿದ್ದು ಅಥವಾ ಜಾಗತಿಕವಾಗಿ ಸದ್ದು ಮಾಡಿದ್ದು ಯಾವತ್ತಿನಿಂದ ಅಂದ್ರೆ SM ಕೃಷ್ಣ ಅವರ ಕಾಲಘಟ್ಟದಿಂದ. ಆದ್ರೆ ಅದಾದ ನಂತರ ಬಂದಂತಹ ಸರ್ಕಾರಗಳು ಈ ಬೆಂಗಳೂರಿನ ಈ ರ್ಯಾಪಿಡ್ ಗ್ರೋತ್ ಅನ್ನ ಅಂದಾಜು ಮಾಡುವಲ್ಲಿ ಫೇಲ್ಯೂರ್ ಆದ್ವು ಅಂತ ಅನ್ಸುತ್ತೆ ಸರ್. ಏನೇನೋ ಆಗೋಯ್ತು. ಈಗ ನಾವು ಏನಾಯ್ತು ಅಂತ ಹೇಳಕ್ ಹೋದ್ರೆ ಹಿಂದಿನವ್ರನ್ನ ಟೀಕೆ ಮಾಡ್ದಂಗೆ ಆಗುತ್ತೆ, ಅವರು ಸಿಟ್ಟಾಗ್ತಾರೆ. ಬಟ್ ಇಲ್ಲಿ ಇಲ್ಲೀಗಲ್ ಲೇಔಟ್ಗಳನ್ನ ನಾವು ಅವ್ಯಾಹತ ಆಗಿ ಬಿಟ್ಬಿಟ್ವಿ. ಲಾಸ್ಟ್ 25-30 ವರ್ಷದಲ್ಲಿ ಎಲ್ಲ ಇಲ್ಲೀಗಲ್ ಲೇಔಟ್ಸ್ ಔಟರ್ ಬ್ಯಾಂಗ್ಳೂರಲ್ಲಿ ಬಂದಿದೆ. ಈಗ ಎಲ್ಲಿ ಜಾಸ್ತಿ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಇದೆ ಅಂದ್ರೆ ನಮ್ಮ ಮಾದೇವಪುರ ವಲಯ, ಈ ಕಡೆ ವೈಟ್ ಫೀಲ್ಡ್, ಈ ಕಡೆನೆ ಜಾಸ್ತಿ ಟ್ರಾಫಿಕ್ ಜಾಮ್ ಇರೋದು. ಸರ್ಜಾಪುರ ಎಲ್ಲ ಸುದ್ದಿ ಆಗೋದು ಎಲ್ಲ ಅಲ್ಲೇ ಜಾಸ್ತಿ. ಜಯನಗರದಲ್ಲಿ 100 ಎಕರೆಯಲ್ಲಿ 23 ಎಕರೆ ರೋಡ್ ಇರುತ್ತೆ. 100 ಎಕರೆ ಲೇಔಟ್ ಇದ್ರೆ ಅದರಲ್ಲಿ 23 ಎಕರೆ ಅಷ್ಟು ರೋಡ್ ಇದೆ. ಅದೇ ನೀವು ವೈಟ್ ಫೀಲ್ಡ್ಗೆ ಹೋದ್ರೆ 100 ಎಕರೆಯಲ್ಲಿ ಬರೀ 8 ಎಕರೆ ಅಷ್ಟು ರೋಡ್ ಬಿಟ್ಟಿದ್ದಾರೆ. ಇಲ್ಲಿ 23% ಆಫ್ ದ ಏರಿಯಾ ರೋಡ್ಸ್ ಇದೆ ಜಯನಗರಲ್ಲಿ, ಅಲ್ಲಿ 8% ಇದೆ. ಯಾಕೆ ಇದೆ? ಎಲ್ಲ ಇಲ್ಲಿಗಲ್ ಲೇಔಟ್ಸ್. ಸೊ ಇದು ಅವ್ಯಾವತ ಆಗಿ ನಡೆದೋಯ್ತು 25-30 ವರ್ಷ. ಅಲ್ಲಿ ಏನು ಎಲ್ಲ ಒಂದೊಂದು ಸೈಟ್ ಅಲ್ಲಿ ಚಿಕ್ಕ ಸೈಟು 30, 40, 40, 60 ಸೈಟ್ ಅಲ್ಲಿ 5, 8 ಫ್ಲೋರ್ ಕಟ್ಟಿದ್ದಾರೆ. ಸೊ ಅದು ಟ್ರಾಫಿಕ್ಗೆ ಆ್ಯಡ್ ಆಗಿದೆ. ಸೊ ಇದು ಒಂದು ಮುಖ್ಯ ಸಮಸ್ಯೆ. ಇದನ್ನ ನಾವು ಯಾರು ನಿಲ್ಸೋ ಧೈರ್ಯ ಮಾಡಲಿಲ್ಲ. 2024ರಲ್ಲಿ ನಾನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಅಲ್ಲಿ ಇಲ್ಲಿಗಲ್ ಲೇಔಟ್ಗಳನ್ನ ಸ್ಟಾಪ್ ಮಾಡಿದ್ವಿ, ರಿಜಿಸ್ಟ್ರೇಷನ್ ಅನ್ನೇ ಬಂದ್ ಮಾಡಿದ್ವಿ. ಇಲ್ಲಿವರೆಗೂ ಯಾರು ಕೂಡ ಧೈರ್ಯ ಮಾಡಿರ್ಲಿಲ್ಲ. ಇಲ್ಲಿಗಲ್ ಅವಾಗ ನಾ ಅದಕ್ಕೂ ಬೈಸ್ಕೊಂಡೆ ನಾನು, ಏನೋ ಕಮ್ಮಿ ರೇಟ್ಗೆ ಸೈಟ್ ಸಿಗ್ತಾ ಇತ್ತು, ಅದನ್ನು ನಿಲ್ಲಿಸ್ಬಿಟ್ಟ ಇವನು ಅಂತ ಬೈದ್ರು. ಕಮ್ಮಿ ರೇಟಿಗೆ ಸೈಟ್ ಸಿಕ್ಕಿ ಇವತ್ತು ಬೆಂಗಳೂರಲ್ಲಿ ಆಗಿರೋ ಅನಾಹುತಗಳಿಗೆ ಯಾರು ಕಾರಣ? ಅಲ್ಲಿ 15 ಅಡಿ ರೋಡ್ ಬಿಡ್ತಾರೆ, ಕಾನೂನು ಹೇಳುತ್ತೆ ಮಿನಿಮಮ್ 30 ಅಡಿ ರೋಡ್ ಇರಬೇಕು ಅಂತ. ಒಂದು CA ಸೈಟ್ ಇಲ್ಲ, ಒಂದು ಪಾರ್ಕ್ ಇಲ್ಲ, ಮಕ್ಕಳು ಕೈ ಚಾಚೋದಕ್ಕೆ ಒಂದು ಇಷ್ಟಾಗಲ ಜಾಗ ಬಿಡೋದಿಲ್ಲ, ಅದಕ್ಕೆ ನೀರು ಹೊರಗಡೆ, ಮಳೆ ನೀರು ಹೊರಗಡೆ ಹೋಗೋಕ್ಕೆ ದಾರಿ ಇರೋದಿಲ್ಲ, ಸ್ಯಾನಿಟರಿ ಇಲ್ಲ, ಕುಡಿಯೋ ನೀರು ಇರೋದಿಲ್ಲ, ಎಲೆಕ್ಟ್ರಿಸಿಟಿ ಇರೋದಿಲ್ಲ. ಎಲ್ಲ ಮಾಡಿಬಿಟ್ಟು ಆ ಡೆವಲಪರ್ ಮಾಡಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಎಲ್ಲವನ್ನು ಅವರು ದುಡ್ಡು ಮಾಡ್ಕೊಂಡು ಎತ್ಕೊಂಡು ಹೊಟ್ಟೋಗ್ತಾರೆ. ಖರ್ಚು ಎಲ್ಲ ಸರ್ಕಾರ ಬಂದ್ ಮಾಡ್ಬೇಕಲ್ಲಿ. ಹೆಂಗೆ ಚೀಪ್ ಆಯ್ತು? ಸರ್ಕಾರ ಏನು ತನ್ನ ಸ್ವಂತ ದುಡ್ಡು ಪ್ರಿಂಟ್ ಮಾಡಿ ಮಾಡುತ್ತಾ? ಯಾರೋ ಬೇರೆಯವ್ರು ಕಟ್ಟೋ ಟ್ಯಾಕ್ಸ್ನ ತಗೊಂಡೋಗಿ ಅಲ್ಲಿ ಮಾಡಬೇಕು, ದುಡ್ಡು ಮಾಡ್ಕೊಂಡು ಹೋದವರು ಡೆವಲಪರ್. ಈಗ ಅದರಿಂದ ಇಷ್ಟು ಬೆಂಗಳೂರಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಿ ಹೆಂಗೆ ಚೀಪ್ ಆಯ್ತಿದ್ದು? ಇವತ್ತು ಯಾರು ಈ ಸಮಸ್ಯೆಗೆ ಯಾರು ಪರಿಹಾರ ಕೊಡೋರು? ಸೊ ಇದನ್ನ 2024ರಲ್ಲಿ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮುಲಾಜಿಲ್ಲದೆ ಈ ರೆವಿನ್ಯೂ ಲೇಔಟ್ಗಳನ್ನ ಬಂದ್ ಮಾಡಿದ್ದೇವೆ. ಸೊ ಇದರಿಂದ ಇನ್ ಮುಂದೇನಾದ್ರೂ ಸ್ವಲ್ಪ ಕಂಟ್ರೋಲ್ ಬರಬಹುದು ಅಂತ ಅನ್ಕೊಂಡಿದ್ದೇವೆ. ಬಟ್ ಅದು ಎಫೆಕ್ಟ್ ಆಗ್ಬೇಕಾದ್ರೆ ವರ್ಷಗಳಾಗ್ತದೆ. ಈಗಿರೋ ಸಮಸ್ಯೆಯನ್ನು ನಾವು ಹ್ಯಾಂಡಲ್ ಮಾಡಬೇಕಾಗಿದೆ. ಸೊ ಆರ್ಗನೈಸ್ಡ್ ಗ್ರೋತ್ ಆಗಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ. ಆರ್ಗನೈಸ್ಡ್ ಗ್ರೋತ್ ಆದ್ರೆ ಏನಾಗುತ್ತೆ? ರೋಡ್ಗಳು ನೀಟಾಗಿರ್ತವೆ, ಆಮೇಲೆ ಮಳೆ ನೀರು ಹೊರಗಡೆ ಹೋಗಕ್ಕೆ ದಾರಿ ಇರುತ್ತೆ, ಅವೆಲ್ಲ ರೂಲ್ಸ್ ಅಲ್ಲಿ ಇದೆ. ಎಲೆಕ್ಟ್ರಿಸಿಟಿ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಇವೆಲ್ಲ ಫೆಸಿಲಿಟೀಸ್ ಇದ್ರೆ ಜನ ಬದುಕೋದು ಚೆನ್ನಾಗಿರುತ್ತೆ. ಏನು ಇಲ್ಲದೆ ಬರೀ 4 ಕಲ್ಲು ಇಟ್ಬಿಟ್ಟು ಚೀಪಾಗಿ ಕೊಟ್ಬಿಟ್ರೆ ನಾಳೆ ಯಾರೋ ಒಬ್ರು ಬಂಡವಾಳ ಹಾಕ್ಲೇಬೇಕಲ್ಲ. ಸೊ ಇದು ಕೂಡ ಒಂದು ಮುಖ್ಯ ಸಮಸ್ಯೆ. ಸೊ ಇದು 30 years ಇಂದ ಆಗಿದೆ. ಹಿಂಗೆ ತುಂಬಾ ತಪ್ಪುಗಳು ಆಗೋಗಿದಾವೆ. 30 years ಇಂದ ನಾವು ಎಲ್ಲೋ ಒಂದ್ ಕಡೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿತ್ತು, ಬಹುಶಃ ಅಷ್ಟು ಎಚ್ಚರಿಕೆ ವಹಿಸಿಲ್ಲ ಅಂತ ಅನ್ಸುತ್ತೆ. ನೀವು ಕೇಳಿದ ಪ್ರಶ್ನೆ ಅದೇ ಆಗಿತ್ತು.
ಈ ಟ್ರಾಫಿಕ್ನ ವಿಚಾರ ಅಥವಾ ಸಮಸ್ಯೆ ವಿಚಾರ ಮಾತಾಡಿದಾಗ 2 ವಿಚಾರಗಳು ಪಬ್ಲಿಕ್ ಡೊಮೈನ್ ನಲ್ಲಿ ಚರ್ಚೆಯಲ್ಲಿದ್ದಾವೆ. ಒಂದು, ಸರ್ಕಾರ ORR ರಸ್ತೆಗಳಲ್ಲಿ ಕಂಜೆಷನ್ ಟ್ಯಾಕ್ಸ್ ಹಾಕೋದಕ್ಕೆ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿ, ಅದು ಒಂದು ಪಾಯಿಂಟ್. ಮತ್ತೊಂದು, ರೀಸೆಂಟ್ ಆಗಿ ಮತ್ತೊಂದು ವಿಚಾರ ಚರ್ಚೆ ಆಯ್ತು. ಮನೆ ಮುಂದೆ ಗಾಡಿಗಳನ್ನ ಪಾರ್ಕ್ ಮಾಡೋದಕ್ಕೂ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆ ತನಕ ಮಾತ್ರ ಫ್ರೀ, ಅದಾದ ನಂತರ ಸರ್ಕಾರ ಟ್ಯಾಕ್ಸ್ ಹಾಕೋದಕ್ಕೆ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಿ. ಅಂತದ್ದೇನಾದ್ರೂ ಪ್ರಸ್ತಾವನೆಗಳಿದೆಯಾ ಸರ್? ಸರ್ಕಾರದ ಆಲೋಚನೆ ಏನು ಅಂತ ಹೇಳಿ ವಿಚಾರದಲ್ಲಿ? ORR ಅಲ್ಲಿ ಕಂಜೆಷನ್ ಟ್ಯಾಕ್ಸ್ ಹಾಕುವಂತದ್ದು ಆ ರೀತಿ ಯಾವುದು ಕೂಡ ಪ್ರಸ್ತಾವನೆ ನನ್ ಮುಂದೆ ಅಂತೂ ಎಲ್ಲೂ ಚರ್ಚೆ ಆಗಿಲ್ಲ. 2021ರಲ್ಲಿ ಒಂದು ಪಾರ್ಕಿಂಗ್ ಪಾಲಿಸಿ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಅದನ್ನ ಈಗ ರೂಲ್ಸ್ ಅನ್ನ ಫ್ರೇಮ್ ಮಾಡಿ ಅದರ ಬಗ್ಗೆ ನಾವು ಜನಗಳಿಂದಾನು ಕೂಡ ಅಬ್ಜೆಕ್ಷನ್ಸ್ ಅನ್ನ ಕಾಲ್ ಫಾರ್ ಮಾಡಿದ್ದೇವೆ. ಈಗ ನಾವು ಕರಡು ನಿಯಮಗಳನ್ನ ಮಾಡಿದ್ದೇವೆ. ಪಾಲಿಸಿ 2021ರಲ್ಲೇ ಆಗಿದೆ. ಆ ಪಾಲಿಸಿಗೆ ರೂಲ್ಸ್ ಕೊಡ್ಬೇಕಾಗುತ್ತೆ. ಅದನ್ನ ಈಗ ಡ್ರಾಫ್ಟ್ ರೂಲ್ಸ್ ಮಾಡಿದ್ದೇವೆ. ಅದನ್ನ ಸಾರ್ವಜನಿಕ ವಲಯದಲ್ಲಿ ಬಿಟ್ಟು ಸಾರ್ವಜನಿಕರು ಅದಕ್ಕೆ ಏನಾದರೂ ತಕರಾರಿದ್ರೆ ಕೊಡಬಹುದು ಅಂತ 1 ತಿಂಗಳ ಅವಧಿಯನ್ನ ಕೊಟ್ಟಿದ್ದೇವೆ. ಸಾರ್ವಜನಿಕರಿಂದ ಏನೇನ್ ತಕರಾರು ಬರುತ್ತೆ ಅದನ್ನ ನೋಡ್ಬಿಟ್ಟು ಆಮೇಲೆ ಅದನ್ನ ಅಂತಿಮಗೊಳಿಸ್ತೇವೆ. ನೋಡೋಣ, ಜನ ಅದರಲ್ಲಿ ಏನೇನು ತಕರಾರು ಕೊಡ್ತಾರೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಕೃಷ್ಣ ಬೈರೇಗೌಡರು ಯಾವತ್ತಾದ್ರೂ ಪ್ರೈವೇಟ್ ವೆಹಿಕಲ್ ನಲ್ಲಿ ಹೋದಂತಹ ಟೈಮ್ ನಲ್ಲಿ ಟ್ರಾಫಿಕ್ ನಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಾಕೊಂಡಿದ್ಯಾ ಸರ್? ಪ್ರೈವೇಟ್ ವೆಹಿಕಲ್ ಆದ್ರೆ ಏನು, ಗೌರ್ಮೆಂಟ್ ವೆಹಿಕಲ್ ಆದ್ರೆ ಏನು, ನಾವು ಎಲ್ಲರೂ ಹೋದಂಗೆ ಹೋಗೋದು ಡೈಲಿ. ನಮ್ಗೆ ಯಾವುದು ಸ್ಪೆಷಲ್ ಇಲ್ಲ. ನಾನು ಡೈಲಿ ಎಲ್ಲ ವೆಹಿಕಲ್, ನಾನು ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಓಡಾಡ್ತಾ ಇದ್ದೇನೆ. ಆದ್ರೂ ನಾವೇನು ಎಲ್ಲೂ ನಮ್ಗೆ ಯಾವುದು ಸ್ಪೆಷಲ್ ಟ್ರೀಟ್ಮೆಂಟ್ ಅಂತೂ ನಾನು ಎಲ್ಲೂ ತಗೊಂಡಿಲ್ಲ. ಸೋಷಿಯಲ್ ಮೀಡಿಯಾ ತುಂಬಾ ಬೂಮ್ ಆಗಿರುವಂತಹ ಕಾಲಘಟ್ಟ ಸರ್ ಇದು. ಜನ ಎಲ್ಲೋ ಸರ್ಕಾರಿ ಕಚೇರಿಗೆ ಹೋಗಿ ಸಮಸ್ಯೆಯನ್ನ ಹೇಳ್ಕೋಬೇಕಾಗಿಲ್ಲ, ಅಥವಾ ಜನಪ್ರತಿನಿಧಿಗಳ ಮನೆ ಬಾಗಿಲಿಗೆ ಬರಬೇಕು ಅಂತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿದ್ರೆ ಸಾಕು, ಅಥವಾ ಇಂತಹ ಸಮಸ್ಯೆ ಇದೆ ಅಂತ ಹೇಳಿ ಟ್ಯಾಗ್ ಮಾಡಿದ್ರೆ ಸಾಕು, ಸರ್ಕಾರ ಇದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ, ಅಥವಾ ಟೀಕೆಗಳು ಇರುತ್ತೆ ಅಲ್ಲಿ, ಜೊತೆಗೆ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ, ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ಹೇಳಿ? ಏನಾಗುತ್ತೆ, ಈಗ ನಾವು ಸಹಾಯ ಅಂತ ಒಂದು ಆ್ಯಪ್ ಮಾಡಿದ್ದೇವೆ ಬೆಂಗಳೂರಲ್ಲಿ. ಅಲ್ಲಿ ಲಾಗಿನ್ ಮಾಡಿದ್ರೆ ಅದಕ್ಕೊಂದು ಫಾಲೋ ಅಪ್ ಮಾಡೋದಕ್ಕೆ ಒಂದು ಮೆಕ್ಯಾನಿಸಮ್ ಇದೆ. ಬಟ್ ಸೋಷಿಯಲ್ ಮೀಡಿಯಾ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಬಂದಿದ್ದು ಎಲ್ಲವನ್ನೂ ಅಟೆಂಡ್ ಮಾಡಕ್ ಹೋದ್ರೆ ಸರ್ಕಾರ ನಡೆಸೋದು ಕೂಡ ಕಷ್ಟ ಆಗುತ್ತೆ. ಬಟ್ ಅದು ಸಮಾಜದ ಒಂದು ಮಿರರ್ ಆಗಿ ಸೋಷಿಯಲ್ ಮೀಡಿಯಾ ಕೂಡ ಕೆಲಸ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಆದರೆ ನಮ್ದೊಂದು ಸಿಸ್ಟಮ್ ಇರುತ್ತೆ, ಸಿಸ್ಟಮ್ ಪ್ರಕಾರನೇ ಕೆಲಸ ಮಾಡಬೇಕು. ಓಕೆ, ಬೇರೆ ಬೇರೆ ನಗರಗಳನ್ನ ಸುತ್ತಿದ್ದೀರಿ ನೀವು, ಬೇರೆ ಹೊರ ದೇಶಗಳಿಗೂ ಹೋಗಿದ್ದೀರಿ. ಯಾವುದೋ ಒಂದು ನಗರವನ್ನ ನೋಡಿ ಈ ನಗರದ ರೀತಿ ಬೆಂಗಳೂರನ್ನ ಮಾಡ್ಬೇಕು ನನಗೆ ಅನ್ನೋದೇನಾದ್ರೂ ಕೃಷ್ಣ ಬೈರೇಗೌಡರ ಅವರ ಮನಸ್ಸಲ್ಲಿ ಇದೆಯಾ? ನಮ್ ಬೆಂಗಳೂರು ಬಗ್ಗೆ ನಮ್ಗೆ ನಾವು ಬೆಂಗಳೂರಲ್ಲಿ ಬಹಳ ವರ್ಷದಿಂದ ಇದ್ದೇವೆ. ಸೊ ಹಾಗಾಗಿ ನಾವು ಬೇರೆ ಯಾವುದೋ ನಗರದ ತರ ಮಾಡ್ಬೇಕು ಅಂತಿಲ್ಲ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, ಇಲ್ಲಿ ವಾಸ ಮಾಡೋ ಜನ ಸ್ವಲ್ಪ ಅವ್ರಿಗೆ ಜೀವನ ಸುಧಾರಣೆ ಆದ್ರೆ ಸಾಕು. ಆತರ ಬೇರೆ ನಗರಗಳನ್ನ ನಮ್ಗೆ ಕಂಪೇರ್ ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ಬೆಂಗಳೂರದೇ ಒಂದು ಯುನೀಕ್ನೆಸ್ ಇದೆ, ಸಮಸ್ಯೆಗಳಿದಾವೆ, ಒಪ್ಕೊಳ್ತೇನೆ. ಇಲ್ಲಿ ಬೆಂಗಳೂರಲ್ಲಿ ಈ ಸಮಸ್ಯೆಗಳು ಬಗ್ಗೆ ಆಗುವಷ್ಟು ಚರ್ಚೆ, ಒಳ್ಳೆತನದ ಬಗ್ಗೆ, ಬೆಂಗಳೂರಿನ ಒಳ್ಳೆ ಮುಖದ ಬಗ್ಗೆ ಚರ್ಚೆ ಆಗೋದೇ ಇಲ್ಲ. ಎಲ್ಲ ಬರೀ ಬೆಂಗಳೂರಲ್ಲಿ ಒಂದು ಕಲ್ಚರ್ ಆಗ್ಬಿಟ್ಟಿದೆ. ನಮ್ಮ ಸಿಟಿಯನ್ನ ಟೀಕೆ ಮಾಡೋದೇ ಒಂದು ಕಲ್ಚರ್ ಆಗ್ಬಿಟ್ಟಿದೆ. ಸೊ ಇರ್ಲಿ, ಅದು ಜನಗಳ ಹಕ್ಕು, ಸ್ವಾತಂತ್ರ್ಯ, ಅದು ನಾವೇನು ಮಾಡಕ್ ಆಗೋದಿಲ್ಲ. ಹಾಗಂತೇಳಿ ಬೆಂಗಳೂರಿನ ಬಗ್ಗೆ ನಾವು ಆಯ್ತು ಇಷ್ಟು ಜನ ಟೀಕೆ ಮಾಡ್ತಾರೆ, ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತಾರ? ಯಾರು ಹೋಗಲ್ಲ. ಎಲ್ಲಿಂದನೋ ಬಂದು ಇಲ್ಲಿ ವಾಸ ಮಾಡಿರೋರು ವಾಪಸ್ ಊರಿಗೆ ಹೋಗ್ತಾರಾ? ಒಂದ್ಸಲ ಬೆಂಗಳೂರಿಗೆ ಬಂದವ್ರು ಹೋಗೋ ಯೋಚನೆ ಮಾಡೋದು ಬಹಳ ಕಷ್ಟ. ಯಾಕೆ ಅಲ್ಲಿಗೆ ಅವ್ರ ಊರ್ಗಿಂತ ಬೆಂಗಳೂರೇ ಬೆಟರ್ ಅಂತ ಇದ್ದಾರೆ. ಕಾರಣಕ್ಕೆ ಅದನ್ನ ಬಾಯ್ ಬಿಟ್ಟು ಹೇಳೋದಿಕ್ಕೆ ಯಾರಿಗೂ ಬಾಯ್ ಬರೋದಿಲ್ಲ. ಟೀಕೆ ಮಾಡಿ ಅಂದ್ರೆ ಎಲ್ಲ ಟೀಕೆ ಮಾಡ್ತಾರೆ, ಮಾಡ್ಲಿ. ಇವತ್ತು 21ನೇ ಶತಮಾನ, ಪ್ರಜಾಪ್ರಭುತ್ವ, ಸೋಷಿಯಲ್ ಮೀಡಿಯಾ, ಐ ರೆಸ್ಪೆಕ್ಟ್, ಎಲ್ಲದಕ್ಕೂ ನಂದು ಗೌರವ ಇದೆ. ಟೀಕೆ ಮಾಡಬೇಡಿ ಅಂತ ಎಲ್ಲೂ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿರೋ ಒಳ್ಳೆತನದ ಬಗ್ಗೆನೂ ಎಲ್ಲೋ ಒಂದು ಕಡೆ ಯಾಕೆ ಬೆಂಗಳೂರಿಗೆ ಇಷ್ಟೆಲ್ಲ ಸಮಸ್ಯೆ ಬಂದಿದೆ? ಯಾಕಂದ್ರೆ ಯಾರು ಬಂದ್ರೂ ಇಲ್ಲೇ ಇರ್ಬೇಕು ಅಂತಾರೆ. ಯಾಕೆ ಇಲ್ಲೇ ಇರ್ಬೇಕು ಅಂತಾರೆ? ಅವಕಾಶಗಳಿದೆ, ಜನ ಇಲ್ಲಿ ಕನ್ನಡಿಗರ ಹೃದಯ ವೈಶಾಲ್ಯತೆ ಇದೆ. ಯಾವ ಊರಿಂದ ಬಂದರೂ ಕೂಡ ಅವ್ರಿಗೆ ಆತಿಥ್ಯ ಕೊಡ್ತೇವೆ ನಾವು. ಅವರೇ ಬಂದ್ಬಿಟ್ಟು ಇಲ್ಲಿ ನಮ್ಮ ಏನೇನೋ ಬೆಂಗಳೂರನ್ನ ಟೀಕೆ ಮಾಡೋದು, ಎಲ್ಲಿಂದನೋ ಬಂದು. ಅವ್ರು ವಾಪಸ್ ಹೋಗ್ತಾರ ಅವ್ರ ಊರಿಗೆ ಟೀಕೆ ಮಾಡೋರು? ಇಲ್ಲೇ ಇರ್ತಾರೆ. ಆದ್ರೆ ಬೆಂಗಳೂರನ್ನ ಒಂಥರ ಏನೋ ಬದ್ನಾಮ್ ಮಾಡೋದೇ ಕೆಲವ್ರು, ಎಲ್ಲರೂ ಅಲ್ಲ, ಕೆಲವ್ರು ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನ್ಗೆ ಬೆಂಗಳೂರನ್ನ ಯಾವುದೋ ಸಿಟಿಗೆ ನಾನು ಕಂಪೇರ್ ಮಾಡಕ್ ತಯಾರಿಲ್ಲ. ಬೆಂಗಳೂರು 490 ವರ್ಷ ಆಗಿದೆ, ಇನ್ನು 10 ವರ್ಷಕ್ಕೆ 500 ವರ್ಷ ಆಗ್ತಾ ಇದೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು.
ನನ್ಗೆ ಬೆಂಗಳೂರಾಗೆ ಇರ್ಬೇಕು, ಸುಧಾರಣೆ ಆಗ್ಬೇಕು, ಇಲ್ಲಿ ವಾಸ ಮಾಡೋ ಜನಕ್ಕೆ ಜೀವನ ಸುಧಾರಣೆ ಆಗ್ಬೇಕು ಅಷ್ಟೇ. ಬೆಂಗಳೂರಿನ ಸೌಂದರ್ಯ, ಬೆಂಗಳೂರಿನ ಸಮಸ್ಯೆ, ಬೆಂಗಳೂರಿನಲ್ಲಿ ಆಗ್ಬೇಕಾಗಿರುವಂತಹ ಸುಧಾರಣೆ, ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿ ಈ ನಗರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? ನೀವು 10ರಲ್ಲಿ ಎಷ್ಟು ಕೊಡ್ತೀರಿ ಮಾರ್ಕ್ಸ್? ಆ ತರ ನಾನು ಆ ರೀತಿ ಯೋಚನೆ ಮಾಡೋನಲ್ಲ. ನೋಡಿ, ಬೆಂಗಳೂರು ನಿಮ್ಗೆ ಹೇಗಿದೆಯೋ ಗೊತ್ತಿಲ್ಲ, ನಮ್ಗೆ ಹೃದಯದಲ್ಲಿ ಬೆಂಗಳೂರಿದೆ, ರೈಟ್? ನನ್ಗೆ ಕೇಳಿದ್ರೆ ನಾನು ಹೃದಯ ತುಂಬಾ ಬೆಂಗಳೂರಿದೆ. ಈಗ ನಮ್ಮ ತಾಯಿ ನೀವು ನೋಡ್ಬಿಟ್ಟು ನಮ್ಮ ತಾಯಿ ಒಳ್ಳೆಯವರು, ನಮ್ಮ ತಾಯಿ ಅದು ಅಂತ ನೀವು ಕಾಮೆಂಟ್ ಮಾಡ್ಬೋದು. ನನ್ಗೆ ನಮ್ಮ ತಾಯಿನೇ. ನಮ್ಮ ತಾಯಿಗೆ ನಾನು ಮಾರ್ಕ್ಸ್ ಕೊಡಕ್ ಹೋಗಲ್ಲ. ಬೆಂಗಳೂರು ಹಂಗೆ ನಮ್ಗೆ ಆಶ್ರಯ ಕೊಟ್ಟಿರೋ ಊರು. ನನ್ನ ಕ್ಷೇತ್ರ ಬೇರೆ ಬೆಂಗಳೂರಲ್ಲಿದೆ. ಕ್ಷೇತ್ರ ಅನ್ನೋದಕ್ಕಿಂತ ನಾನು ಓದಿದ್ದು ಇಲ್ಲೇ, ಅಂದ್ರೆ PUC ಆದ್ಮೇಲೆ 10ನೇ ಕ್ಲಾಸ್ವರೆಗೂ ಹಳ್ಳಿಯಲ್ಲಿ ಓದ್ದೆ. PUC ಇಂದ ಇಲ್ಲೇ ಇದ್ದೀನಿ ನಾನು. ನಮ್ಮನ್ನೆಲ್ಲ ಇಲ್ಲಿವರೆಗೂ ಬೆಳೆಸಿದೆ. ನಾನು ಎಲ್ಲಾ ಮನೆಯಲ್ಲೂ ಅಂಕು ಡೊಂಕಿರುತ್ತೆ. ಎಲ್ಲಾರ ಮನೆ ದೋಸೆನೂ ತೂತೆ, ಯಾರ ಮನೆ ದೋಸೆ ತೂತಿಲ್ಲ. ನನ್ ಬೆಂಗಳೂರು ನಮ್ಗೆ ಇಷ್ಟ ಇದೆ, ಸುಧಾರಣೆ ಆಗ್ಬೇಕು, ಅದು ಒಪ್ಕೊಳ್ತೇನೆ, ಇಲ್ಲ ಅಂತಲ್ಲ. ನಾನು ಮನುಷ್ಯ, ನನ್ಗೂ 5 ಬೆರಳು ಯಾವುದು ಸಮಾನ ಇಲ್ಲ. ಹಂಗೆ ಯಾವತ್ತೂ ಮನುಷ್ಯನ್ಗೂ ಸುಧಾರಣೆ ಆಗೋದಕ್ಕೆ ನನಗೂ ಅವಕಾಶ ಇದೆ, ನಿಮ್ಗೂ ಅವಕಾಶ ಇದೆ ಅಂತ ನಾನು ನಂಬಿದ್ದೇನೆ. ಸುಧಾರಣೆ ಆಗ್ಬೇಕು, ಒಪ್ಕೊಳ್ತೇನೆ. ಬಟ್ ನಮ್ಮೂರು ಬೆಂಗಳೂರು, ಅದರಲ್ಲಿ ನಾವು ಇನ್ನೊಂದು ಅದಕ್ಕೆ ವ್ಯಾಖ್ಯಾನ ಮಾಡಕ್ ಹೋಗೋದಿಲ್ಲ. ಓಕೆ, ರಾಜ್ಯದ ಅಭಿವೃದ್ಧಿಯ ವಿಚಾರ ಬಂದಾಗ್ಲೂ ಸರ್, ಬೆಂಗಳೂರು ಸೆಂಟ್ರಿಕ್ ಪ್ರೋಗ್ರೆಸ್ ನ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಎಟ್ ದಿ ಸೇಮ್ ಟೈಮ್ ರಾಜ್ಯಕ್ಕೆ ಹೂಡಿಕೆಯನ್ನ ಸೆಳಿಬೇಕು ಅನ್ನುವಂಥ ಟೈಮ್ನಲ್ಲೂ ನಮಗೆ ಬೆಂಗಳೂರೇ ಬ್ರ್ಯಾಂಡ್. ಇದನ್ನ ಸರ್ಕಾರ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಹೇಳಿ? ಈಗ ಬಹಳ 25-30 ವರ್ಷದಿಂದ ಬೆಂಗಳೂರಿಂದ ಹೊರಗಡೆ ನಗರಗಳನ್ನ ಅಲ್ಲಿಗೆ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡಬೇಕು ಅಂತ ಎಲ್ಲಾ ಮುಖ್ಯಮಂತ್ರಿಗಳು, ಎಲ್ಲಾ ಸರ್ಕಾರಗಳು ಮಾಡಿದ್ದಾರೆ. ಈ ವಿಷಯದಲ್ಲಿ ನಾನು ಯಾರನ್ನೂ ಟೀಕೆ ಮಾಡೋದಿಲ್ಲ, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. SM ಕೃಷ್ಣ ಅವರಿಂದ ಆರಂಭ ಮಾಡಿ ಅವರು ಕೂಡ ಹುಬ್ಬಳ್ಳಿ ಆಗ್ಲಿ ಮೈಸೂರನ್ನ ಡೆವಲಪ್ ಮಾಡಬೇಕು ಅಂತ ಕನಸಿಟ್ಕೊಂಡು ಇನ್ಫೋಸಿಸ್ ಅಂತ ಕಂಪನಿಗೆ ರಿಕ್ವೆಸ್ಟ್ ಮಾಡಿ ಅವರು ಪ್ರಪಂಚದಲ್ಲೇ ಅತಿ ದೊಡ್ಡ ಕ್ಯಾಂಪಸ್ ಮೈಸೂರಲ್ಲಿ ಕಟ್ಟಿದ್ದಾರೆ. ಹಾಗೂ ಇನ್ಫೋಸಿಸ್ಗೆ ಕನ್ವಿನ್ಸ್ ಮಾಡಿ ಹುಬ್ಬಳ್ಳಿಯಲ್ಲಿ ಒಂದು ಕ್ಯಾಂಪಸ್ ಓಪನ್ ಮಾಡಿಸಿದ್ರು. ಆದ್ರೆ ಪಾಪ ಅವ್ರು ಕಟ್ಟಿದ ಫೆಸಿಲಿಟಿನೂ ಬಹುಶಃ ಪೂರ್ತಿ ಯೂಸ್ ಆಗ್ತಾ ಇದೆಯಾ ನನ್ಗೆ ಡೌಟ್ ಇದೆ, ಗೊತ್ತಿಲ್ಲ ನನ್ಗೆ. ಸೊ ಬಹಳ ಪ್ರಯತ್ನಗಳನ್ನ ಎಲ್ಲರೂ ಮಾಡಿದ್ದಾರೆ. ಸಿದ್ದರಾಮಯ್ಯನವರಂತೂ ಯಾರೇ ಇನ್ವೆಸ್ಟರ್ ಬಂದ್ರು ಆ ಕಡೆ ಹೋಗಕ್ ಕೇಳ್ರಿ ಅಂತ ಹೇಳೋರು. ಆದ್ರೆ ಅವ್ರು ಕೇಳಕ್ ತಯಾರಿಲ್ಲ. ಅವ್ರಿಗೆ ಬೆಂಗಳೂರಿನ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರು, ಸೋಷಿಯಲ್ ಸಿಸ್ಟಮ್ಸು ಇಲ್ಲಿಗೆ ಇನ್ವೆಸ್ಟರ್ಸ್ ಬರಬೇಕು ಅಂತಾರೆ. ಇದು ಬೇರೆ ಭಾಗಗಳು ಡೆವಲಪ್ ಆಗಿಲ್ಲ ಬೆಂಗಳೂರು ತರ, ಒಪ್ಕೊಳ್ತೇನೆ. ಬಟ್ ಅದರಲ್ಲಿ ಸರ್ಕಾರದ ವೈಫಲ್ಯ ಅಥವಾ ಸರ್ಕಾರದ ಪ್ರಯತ್ನದ ಕೊರತೆಯಿಂದ ಅಂತೂ ಅಲ್ಲ. ಎಲ್ಲರೂ ಯಾರೇ ಬಂದ್ರು ಎಲ್ಲರೂ ಬೆಂಗಳೂರೇ ಇಷ್ಟಪಡ್ತಾರೆ ಬಿಟ್ರೆ. ಈಗ ಮೈಸೂರು ಕ್ವಾಲಿಟಿ ಆಫ್ ಲೈಫ್ ತಗೊಂಡ್ರೆ ಮೈಸೂರು ಎಷ್ಟೋ ಚೆನ್ನಾಗಿದೆ. ನನ್ಗೂ ಏನಾನ ಚಾಯ್ಸ್ ಕೊಟ್ರೆ ಹೋಗಿ ಮೈಸೂರಲ್ಲಿ ವಾಸ ಮಾಡ್ತೇನೆ, ಚಾಯ್ಸ್ ಕೊಟ್ರೆ. ಆದ್ರೆ ಬಟ್ ಯಾರು ಇನ್ವೆಸ್ಟರ್ಸ್ ಹೋಗೋದಿಲ್ಲ ಅಲ್ಲಿ. ಮೈಸೂರಲ್ಲಿ ನಿಮ್ಗೆ ಟ್ಯಾಲೆಂಟು ಸಿಗುತ್ತೆ, ಒಳ್ಳೆ ಬೆಂಗಳೂರು ತರನೇ ವಾತಾವರಣ ಇದೆ. ಹತ್ರ ಎಲ್ಲ ಪರ್ವತಗಳಿದಾವೆ, ನದಿಗಳಿದಾವೆ, ಎಲ್ಲ ಇದೆ. ಎಲ್ಲ ಅಂಡ್ ಜನನು ಕೂಡ ವೆಲ್ಕಮಿಂಗ್ ಇದ್ದಾರೆ ಬೆಂಗಳೂರು ತರ. ಆದ್ರೂ ಅಲ್ಲಿ ಹೋಗೋದಿಲ್ಲ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಗೆ ಏನ್ ಕೊರತೆ ಇದೆ ಮೈಸೂರಲ್ಲಿ? ಏರ್ಪೋರ್ಟು ಇದೆ, ಒಳ್ಳೆ ಹೈವೇ, ಸೂಪರ್ ಎಕ್ಸ್ಪ್ರೆಸ್ ವೇ ಇದೆ, ಮೈಸೂರು ಒಳಗಡೆ ರೋಡ್ಸ್ ಚೆನ್ನಾಗಿದ್ದಾವೆ. ಆದ್ರೆ ಇನ್ವೆಸ್ಟರ್ಸ್ ಹೋಗೋದಿಲ್ಲ. ಏನ್ ಮಾಡೋದು? ಇದು ಪರಿಸ್ಥಿತಿ. ವಾಸ್ತವಾಂಶವನ್ನು ನಾವು ಅರ್ಥ ಮಾಡ್ಕೋಬೇಕು. ನಿಜ ನೀವು ಹೇಳ್ತಾ ಇರೋದು. ಆದ್ರೆ ಸರ್ಕಾರ ಪ್ರಯತ್ನ ಮಾಡಿದ್ರೂ ಕೂಡ ಆ ಪರಿಸ್ಥಿತಿ ಹಂಗೆ ಮುಂದುವರೆದಿದೆ. ಕೃಷ್ಣ ಬೈರೇಗೌಡರನ್ನ ಈಗ ಸಚಿವರಲ್ಲ ಅಂತ ಅಂದ್ಕೊಳ್ಳೋಣ ಸರ್. ಒಬ್ಬ ನಾಗರಿಕರಾಗಿ ನಿಮ್ಮನ್ನಿಡೋಣ. ಒಬ್ಬ ನಾಗರಿಕರಾಗಿ ಸರ್ಕಾರಕ್ಕೆ ಏನೋ ಸಲಹೆ ಕೊಡಬೇಕು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಒಬ್ಬ ನಮ್ಮವರಾಗಿ ಜನಸಾಮಾನ್ಯರಾಗಿ ಏನ್ ಸಲಹೆ ಕೊಡ್ತೀರಿ ಸರ್ಕಾರಕ್ಕೆ? ನಾನು ಮಂತ್ರಿಯಾಗೂ ಅದೇ ಹೇಳ್ತೇನೆ, ನಾಗರಿಕನಾಗಿನೂ ಕೂಡ ಅದೇ ನಂದು ಅಭಿಪ್ರಾಯ. ಬೆಂಗಳೂರಲ್ಲಿ ಬೇಸಿಕ್ಸ್ ನ ಕೆಲಸ ಮಾಡಿದ್ರೆ ಸಾಕು. ಬೇಸಿಕ್ ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಬೇಕು, ಬೇಸಿಕ್ಸ್ ಕೆಲಸ ಮಾಡಬೇಕು. ಅಂದ್ರೆ ಒಂದು ರೋಡು ಕ್ವಾಲಿಟಿ ರೋಡ್ ಮಾಡಬೇಕು, ಒಂದು ಗಾರ್ಬೇಜ್ ಕಲೆಕ್ಷನ್ ಮನೆಗೆ ಹೋಗಿ ಮಾಡಬೇಕು. ಈ ತರ ಟ್ರಾಫಿಕ್ ರೂಲ್ಸ್ ಅನ್ನ, ಬೇಸಿಕ್ ಟ್ರಾಫಿಕ್ ರೂಲ್ಸ್ ಅನ್ನ ಎಲ್ಲರೂ ಫಾಲೋ ಮಾಡಬೇಕು. ಎನ್ಫೋರ್ಸ್ಮೆಂಟು ಆಗಬೇಕು. ಸೊ ಆಡಳಿತ ಬೇಸಿಕ್ಸ್ ಕೆಲಸ ಮಾಡಬೇಕು. ಸೊ ಬೇಸಿಕ್ಸ್ ಆದ್ರೆ ಬಹುಶಃ 50% ಸುಧಾರಣೆ ಆಗುತ್ತೆ. ಸೊ ನಾಗರಿಕನಾಗಿನೂ ನಾನು ಅಷ್ಟನ್ನೇ ಬಯಸೋದು, ಬೇಸಿಕ್ ಇಶ್ಯೂಗಳು ಸರಿಯಾಗಿ ಕೆಲಸ ಮಾಡಬೇಕು.
ಓಕೆ. ಬೆಂಗಳೂರಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಅವರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾಗಿದ್ರು. ಅದಾದ ನಂತರ ಬಹಳಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ. ನಿಮ್ಮ ಆಲೋಚನೆಗಳು ಕೂಡ ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ವಿಷನ್ಗಳು ಕೂಡ ಬಹಳ ಸ್ಟ್ರಾಂಗ್ ಆಗಿದ್ದಾವೆ. ಈಗ ಈ ಕಾಂಬಿನೇಷನ್ ಹೆಂಗ್ ವರ್ಕ್ ಆಗ್ತಾ ಇದೆ ಸರ್? ಕ್ಲಾಶಸ್ ಆಗ್ತಾ ಇದೆಯಾ, ಅದು ವಿಷನಲ್ ಕ್ಲಾಶಸ್ ಆಗ್ತಾ ಇದೆಯಾ, ಅಥವಾ ಸಹಕಾರದಿಂದ ಹೋಗ್ತಾ ಇದೆಯಾ? ಹೆಂಗಿದೆ ಸರ್, ಹೆಂಗ್ ವರ್ಕ್ ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ಟ್ರೆಂತ್ಸ್ ಬೇರೆ ಇದೆ, ನಮ್ ಸ್ಟ್ರೆಂತ್ ಬೇರೆ ಇದೆ. ಅವರು ದೊಡ್ಡ ದೊಡ್ಡ ಕೆಲಸಗಳು ಏನಾದ್ರೂ ಯಾರ ಕೈಲಾದ್ರೂ ಆಗುತ್ತೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರ ಕೈಲಿ ಮಾತ್ರ ಸಾಧ್ಯ. ಉದಾಹರಣೆಗೆ ಈಗ GBA ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದ್ರೆ 5 ಕಾರ್ಪೊರೇಷನ್ ಪ್ಲಸ್ 1 ಕೋಆರ್ಡಿನೇಷನ್, ಎಲ್ಲಾ ಏಜೆನ್ಸಿಗಳ ಜೊತೆ ಕೋಆರ್ಡಿನೇಷನ್. ಇದು ಬೇರೆ ನನ್ನ ಕೈಲೂ ಮಾಡಕ್ ಆಗ್ತಾ ಇರ್ಲಿಲ್ಲ, ಅದು ಶಿವಕುಮಾರ್ ಅವ್ರ ಕೈಲಿ ಮಾತ್ರ ಸಾಧ್ಯ, ಅವ್ರು ಮಾಡಿದ್ದಾರೆ. ಹಾಗೆ ಎಲಿವೇಟೆಡ್ ರೋಡ್ಸ್ ಮಾಡುವಂಥದ್ದಾಗ್ಲಿ, ಟನಲ್ಸ್ ಮಾಡುವಂಥದ್ದಾಗ್ಲಿ, 20 ವರ್ಷದಿಂದ ಆಗದೆ ಇರೋ ಗಾರ್ಬೇಜ್ ಟೆಂಡರ್ ಮಾಡೋದು, ಇವೆಲ್ಲ ನನ್ನ ಕೈಲೂ ಆಗ್ತಾ ಇರ್ಲಿಲ್ಲ. ಅವುಗಳನ್ನ ಎಲ್ಲ ಬ್ಲೂ ಪ್ರಿಂಟ್ ಅವರೇ ತಯಾರು ಮಾಡಿದ್ದಾರೆ, ಅದಕ್ಕೆ ಬೇಕಾದಂತ ಇನ್ವೆಸ್ಟ್ಮೆಂಟ್ ರೆಡಿ ಮಾಡಿದ್ದಾರೆ. ಸೊ ಇಂಪ್ಲಿಮೆಂಟೇಷನ್ ನನ್ನ ಸ್ಟ್ರೆಂತ್. ಅದನ್ನ ಡಿಸೈನ್ ಮಾಡೋದು, ಸ್ಯಾಂಕ್ಷನ್ ಮಾಡಿಸೋದು, ಫಂಡ್ ಮೊಬಿಲೈಸೇಷನ್, ಇವ್ಯಾವೂ ಕೂಡ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ. ಅದು ಅವ್ರ ಸ್ಟ್ರೆಂತ್. ಈ ಬಿಗ್ ಟಿಕೆಟ್ ಐಟಮ್ ಅಂತಾರಲ್ಲ, ಅದೆಲ್ಲ ಅವ್ರ ಸ್ಟ್ರೆಂತ್. ಡೇ ಟು ಡೇ ಆಪರೇಷನ್ಸ್ ರನ್ ಮಾಡೋದು ನನ್ನ ಸ್ಟ್ರೆಂತ್. ಸೊ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನನ್ನ ಕೈಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಒಬ್ರಿಗೊಬ್ರು ಏನು ಕಾಂಪ್ಲಿಮೆಂಟ್ರಿ ಅಂತ ಹೇಳ್ತಾರಲ್ಲ, ಆ ರೀತಿ ಇದ್ದೇವೆ ಬಿಟ್ರೆ ಕಾನ್ಫ್ಲಿಕ್ಟ್ ಏನು ಇಲ್ಲ. ರೈಟ್ ಸರ್. ಒಂದಿಷ್ಟು ರ್ಯಾಪಿಡ್ ಕ್ವೆಶ್ಚನ್ ಹೋಗ್ಬಿಡೋಣ ಸರ್, ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಬೆಂಗಳೂರಿನ ನಿಮ್ಮ ಫೇವ್ರೆಟ್ ಸ್ಪಾಟ್ ಯಾವ್ದು ಸರ್? ಇಲ್ಲಿ ಹೋಗಿ ನಂಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಸುವಂತ ಜಾಗ ಯಾವ್ದು ಬೆಂಗಳೂರಲ್ಲಿ? ಎಲ್ಲ ಪಾರ್ಟು ನನ್ಗೆ ಇಷ್ಟಪಡ್ತೇನೆ. ಹಳೆ ಓಲ್ಡ್ ಬ್ಯಾಂಗ್ಳೂರಲ್ಲಿ ಎಲ್ಲೋದ್ರೂ ಕೂಡ ನನ್ಗೆ ಒಂದಲ್ಲ ಒಂದು ಎಮೋಷನಲ್ ಕನೆಕ್ಷನ್ ಇದೆ. ಓಕೆ. ಬೆಂಗಳೂರಿನವರಿಗೆ ಸಾಮಾನ್ಯವಾಗಿ ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರೇಜ್ ಇರುತ್ತೆ. ನೀವು ಮೂಲತಃ ಬೆಂಗಳೂರು ಅಲ್ಲದೆ ಇದ್ರು ಈಗ ಬೆಂಗಳೂರಿನವ್ರೆ, ನಿಮ್ಮ ಕ್ಷೇತ್ರನೂ ಇಲ್ಲಿದೆ. ಕೊನೆಯದಾಗಿ ನೋಡಿದಂತಹ ಸಿನಿಮಾ ಯಾವ್ದು ಸರ್? ಥಿಯೇಟರ್ ಅಲ್ಲಿ ಯಾವ್ದಾದ್ರು ಸಿನಿಮಾ ನೋಡಿದ್ರಾ? ಹೋಗಿ ಬಹಳ ವರ್ಷ ಆಗೋಗಿದೆ, ಯಾವಾಗ ಅಂತ ನನ್ಗೆ ಜ್ಞಾಪಕ ಇಲ್ಲ. ಓಕೆ. ಕೃಷ್ಣ ಬೈರೇಗೌಡರು ಜಾಸ್ತಿ ವಾಟ್ಸ್ಆಪ್ ಯೂಸ್ ಮಾಡ್ತಾರ ಸರ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರ, ಟ್ವಿಟರ್ ಯೂಸ್ ಮಾಡ್ತಾರ, ಯಾವ್ದು ಯೂಸ್ ಮಾಡ್ತಾರೆ? ಮೂರು ಕಡಿಮೆನೆ. ಮೂರು ಕಡಿಮೆ. ಬಟ್ ಜನರ ಜೊತೆ, ಜನಗಳ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಇಂಟ್ರಾಕ್ಷನ್ ಗೆ ಯೂಸ್ ಮಾಡ್ತೇವೆ, ಬಟ್ ಕಡಿಮೆನೆ. ಓಕೆ. ಯೂಸ್ ಮಾಡ್ತೇವೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇವತ್ತು ನೀವ್ ಹೇಳ್ದಂಗೆ ಇವತ್ತಿನ ಜನರೇಷನ್ಗೆ ಬೇಕೇ ಬೇಕು. ಬಟ್ ಕಡಿಮೆನೆ, ಯಾಕಂದ್ರೆ ಕೆಲಸ ಮಾಡ್ಬೇಕಲ್ಲ, ಟೈಮ್ ಬೇಕು. ಓಕೆ. ನಿಮ್ಮ ಬಗ್ಗೆ ಬರುವಂತಹ ಮೀಮ್ಸ್ ಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ಬಹಳ ಕಡಿಮೆ, ಅಥವಾ ಯಾರಾದ್ರೂ ಬಹಳ ಕಡಿಮೆ. 1% ಬಹುಶಃ ನಾನು ಮನೆಯವ್ರು ಯಾರಾದ್ರೂ ತೋರಿಸಿದ್ಯಾ? ತೋರಿಸ್ತಾಳೆ ಯಾವಾಗಾದ್ರೂ. ಏನ್ ಅನ್ಸುತ್ತೆ ಸರ್? ಬೇಜಾರಾಗುತ್ತಾ ಅಥವಾ ಫನ್ನಿ ಆಗಿ ಮಾಡಿದಾಗ ಖುಷಿ ಅನ್ಸುತ್ತಾ? ಅಂತವ್ ಯಾವ ನೋಡಿಲ್ಲ ನಾನು, ಯಾವನ ಇದ್ರೆ ಕಳಿಸ್ಕೊಡಿ, ನೋಡ್ತೇನೆ. ಓಕೆ. ಈಗೆಲ್ಲ ಜೆನ್ಜಿ ಜಮಾನ ಸರ್, ಅಂದ್ರೆ ಯುವಕರ ಜೊತೆ ಕನೆಕ್ಟ್ ಆಗಿರೋದ್ರ ಬಗ್ಗೆನೇ ಅದು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಆದಂತಹ ನಂತರದಲ್ಲೂ ಬಹಳ ಸ್ಟ್ರಾಂಗ್ ಆಗಿದೆ. ನೀವ್ ಹೇಗ್ ನೋಡ್ತೀರಿ ಸರ್ ಜೆನ್ಸಿಗಳನ್ನ, ಅಥವಾ ಅವ್ರ ಜೊತೆ ಕನೆಕ್ಟ್ ಆಗಿರೋದನ್ನ ಯಾವ ತರ ನೋಡ್ತೀರಿ? ಅಲ್ಲ, ಗಿನೆಕ್ಟು ಇವೆಲ್ಲ ಸೂಪರ್ಫಿಷಿಯಲ್ ನನ್ನ ಪ್ರಕಾರ. ಈಗ ಅವ್ರ ಸಮಸ್ಯೆನ ನಾವು ಕರೆಕ್ಟ್ ಆಗಿ ಅಟೆಂಡ್ ಮಾಡಬೇಕು. ಒಂದ್ ಸಮಸ್ಯೆ ಏನಿದೆ, ಎಜುಕೇಶನಲ್ ಆಪರ್ಚುನಿಟೀಸು ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಅದರಲ್ಲಿ ಅವರು ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ಕಮ್ಮಿ ಎಜುಕೇಶನಲ್ ಆಪರ್ಚುನಿಟೀಸ್ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಕಡಿಮೆ ಆದಾಗ ಸ್ವಾಭಾವಿಕವಾಗಿ ಅವರು ಸಿಟ್ಟು ರೈಸ್ ಆಗುತ್ತೆ. ಎರಡನೇದು, ಜೀವನೋಪಾಯ ಅವಕಾಶಗಳು ಕೂಡ ಕಡಿಮೆ ಇದೆ. ಅಂದ್ರೆ ಜಾಬ್ಸ್ ಆಗ್ಬೋದು, ಆಪರ್ಚುನಿಟೀಸ್ ಆಗ್ಬೋದು, ಅದು ಕೂಡ ತುಂಬಾ ಕಡಿಮೆ ಇದೆ. ಈಗ ಮೇಕ್ ಇನ್ ಇಂಡಿಯಾ ಅಂತೆಲ್ಲ ಹೇಳಿ ಬರೀ ಕತೆಗಳು ಹೇಳಿ ಈಗ ಎಂಪ್ಲಾಯ್ಮೆಂಟು ಕಡಿಮೆ ಆಗಿದೆ. ಮತ್ತೆ ಎಲ್ಲ ಅವರು ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದು, ಸೊ ನಿಜವಾಗಿ ಅವರಿಗೆ ನೀವು ಜಾಬ್ಸು ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಹೋಗೋದಿಲ್ಲ. ಸೊ ಬರೀ ಕನೆಕ್ಟ್ ಆಗೋದ್ರಿಂದ ಏನೂ ಆಗೋದಿಲ್ಲ. ಅವ್ರ ಪ್ರಾಬ್ಲಮ್ನ ಗಮನ ಕೊಡಬೇಕು, ಸಾಲ್ವ್ ಮಾಡಕ್ಕೆ ಅಟ್ಲೀಸ್ಟ್ ಸಿನ್ಸಿಯರ್ ಆಗಿ ಟ್ರೈ ಮಾಡ್ಬೇಕು. ಸಾಲ್ವ್ ಮಾಡಕ್ ಆಗುತ್ತೆ ಅಂತಾನು ನಾನು ಹೇಳ್ತಾ ಇಲ್ಲ, ಯಾಕಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೀನಿ, ನನಗೂ ಗೊತ್ತು. ಸುಮ್ನೆ ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋದು ಸಲೀಸು. ಆದ್ರೆ ಅಟ್ಲೀಸ್ಟ್ ನಾವು ಸಿನ್ಸಿಯರ್ ಆಗಿ ಟ್ರೈ ಮಾಡ್ಬೇಕು. ಆ ಪ್ರಯತ್ನ ಆಗ್ತಾ ಇಲ್ಲ ಇವತ್ತು. ಸೊ ಅವ್ರಿಗೆ ನೀವು ಕನೆಕ್ಟ್ಗಿಂತ ಹೆಚ್ಚಾಗಿ ಅವ್ರ ಸಮಸ್ಯೆ ಏನಿದೆ, ಅವ್ರ ಭಾವನೆ ಏನಿದೆ, ಅದನ್ನ ಅರ್ಥ ಮಾಡ್ಕೊಂಡು ಅದರ ಪರಿಹಾರಕ್ಕೆ ಕೆಲಸ ಮಾಡ್ಬೇಕು ನನ್ನ ಪ್ರಕಾರ. ಒಬ್ಬ ಪ್ರತಿನಿಧಿ ಅಂತ ಅಂದ್ಮೇಲೆ ಹೊಗಳಿಕೆ ತೆಗಳಿಕೆ ಎರಡೂ ಇದ್ದಿದ್ದೆ. ಅದರಲ್ಲೂ ಮಿನಿಸ್ಟರು ಅಂತ ಅಂದ್ಮೇಲೆ ಅದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಬಗ್ಗೆ ಮಾಡುವಂತ ಒಂದು ಟೀಕೆ ಯಾವ್ದು ಸರ್? ಕೋಪ ಇದೆ ಅಂತ ಮಾಡ್ತಾರೆ. ಸ್ವಲ್ಪ ನಮ್ಮ ಎಲ್ಲರೂ ಕೋಪ ಕಡಿಮೆ ಮಾಡುವಂತ ವೈಫ್ ಇಂದ ಹಿಡಿದು ಎಲ್ಲರೂ ಅಡ್ವೈಸ್ ಮಾಡ್ತಾರೆ. ಓಕೆ.
ಸಾರ್ವಜನಿಕ ಬದುಕಿಗೆ ಬಂದ್ಮೇಲೆ 6 ಬಾರಿ ಶಾಸಕರಾಗಿದ್ದೀರಿ, 4ನೇ ಬಾರಿ ಮಿನಿಸ್ಟರ್ ಆಗಿದ್ದೀರಿ. ಇಂಥದ್ದು ಏನೋ ಒಂದು ವೈಯಕ್ತಿಕ ಬದುಕಿನಲ್ಲಿ ನಾನು ಕಳ್ಕೊಂಡೆ ಅಥವಾ ಇಂಥದ್ದು ಯಾವುದೋ ಒಂದು ಅವಕಾಶ ಅದನ್ನ ಕಳ್ಕೊಂಡೆ ಅಂತಂದ್ರೆ ಏನ್ ಹೇಳ್ತಾರೆ ಕೃಷ್ಣ ನನಗೆ ಟ್ರಾವೆಲಿಂಗ್ ಮಾಡೋದು ಬಹಳ 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 ಇಷ್ಟ ಪಡುವಂತ ಆಕ್ಟಿವಿಟಿ, ಟ್ರಾವೆಲಿಂಗು, ಔಟ್ಡೋರ್ ಆಕ್ಟಿವಿಟೀಸ್. ಈಗ ಅಂತೂ ಡೆಫಿನೆಟ್ಲಿ ಟೈಮ್ ಸಿಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಟ್ರಾವೆಲಿಂಗ್ ಆಪರ್ಚುನಿಟಿ ಕಳ್ಕೊಂಡಿದ್ದೇನೆ, ಔಟ್ಡೋರ್ ಆಕ್ಟಿವಿಟೀಸ್ ಮಾಡೋದು ಕಳ್ಕೊಂಡಿದ್ದೇನೆ. ಓಕೆ. ಮೊನ್ನೆ ಫ್ರೀಡಮ್ ಹಬ್ಬದ ಟೈಮ್ನಲ್ಲಿ ನಿಮ್ದೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಒಂದು ನೀವು ಪಂಚೆ ಉಟ್ಕೊಂಡು ಹೋಗ್ತಾ ಇದ್ದಿದ್ದು, ಜೊತೆಗೆ ವಿಧಾನಸೌಧ ಸ್ಟೆಪ್ಸ್ ಮೇಲೆ ನೀವು ಕೂತಿದ್ದು. ಏನ್ ಇವ್ರು ಹಿಂಗೆ ಎಷ್ಟು ಸಿಂಪಲ್ ಆಗಿದಾರಲ್ಲ ಅಂತ ಅದನ್ನ ನೋಡಿದ್ರ ಸರ್ ವಿಡಿಯೋ? ಯಾರಾದ್ರೂ ಹೇಳಿದ್ರ ನಿಮ್ಗೆ? ನೋಡಿಲ್ಲ ಆ ವಿಡಿಯೋ, ಬಟ್ ನಾವ್ ಇರೋದೇ ಹಾಗೆ ಮೊದ್ಲಿಂದಾನು. ಸೊ ಹಾಗೆ ಬಂದಿದ್ದೇವೆ, ನಮ್ ತಂದೆಯವರು ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದು. ನಾವು ನೋಡಿ, ಅಧಿಕಾರ ಅನ್ನೋದು ಎಲ್ಲ ಯಾವುದು ಶಾಶ್ವತ ಅಲ್ಲ. ಯಾವತ್ತಿರುತ್ತೆ, ಯಾವತ್ತು ಹೋಗುತ್ತೆ, ಯಾವುದು ಹೇಳಕ್ಕಾಗೋದಿಲ್ಲ. ಇವೆಲ್ಲ ಬಹಳ ಕ್ಷಣಿಕ. ಇರೋವಾಗ ಮೇಲಕ್ಕೆ ಹೋಗೋದು, ಇಲ್ಲದೆ ಇದ್ದಾಗ ಕೆಳಗೆ ಬೀಳೋದು ಬೇಕಾಗಿಲ್ಲ. ಹೆಂಗಿದೀವಿ ಹಾಗೆ ಇದ್ರೆ, ಭೂಮಿ ಮೇಲೆ ಕಾಲಿಟ್ಕೊಂಡು ಬಿಗಿಯಾಗಿದ್ರೆ ಜೀವನ ಸಾಕು ಅಷ್ಟೇ. ಈಗ ಎಲ್ಲ ಅವಕಾಶ ಸಿಕ್ಕಿದಾಗ ಏನಾದರೂ ಒಂದಷ್ಟು ಕೆಲಸ ಮಾಡೋದು ಬಿಟ್ಟು ಅಧಿಕಾರ ಅಂತ ಎಲ್ಲೋ ಒಂದ್ ಕಡೆ ತಲೆಗೆ ಹೋದ್ರೆ, ಪಿತ್ತ ನೆತ್ತಿಗೆ ಏರಿದ್ರೆ ನಾಳೆ ನಮಗೂ ಒಳ್ಳೇದಲ್ಲ ಅಂತ ನನ್ನ ಭಾವನೆ. ಸೊ ಮೊದ್ಲಿಂದಾನು ನಾರ್ಮಲ್ ಆಗೇ ಇದೀವಿ, ಈಗಲೂ ನಾರ್ಮಲ್ ಆಗೇ ಇದ್ದೀವಿ. ಓಕೆ. ಈ ಪ್ರಶ್ನೆನ ನೀವು ಬೇರೆ ಸಂದರ್ಶನದಲ್ಲೂ ಈ ಪ್ರಶ್ನೆ ನಿಮಗೆ ಕೇಳಿದ್ದಾರೆ. ಬಟ್ ನಾನು ಕೃಷ್ಣ ಬೈರೇಗೌಡ ಸರ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂದಾಗ ಆಫೀಸಲ್ಲಿ ತುಂಬಾ ಜನ ನಾನು ಕೇಳಿದಂತಹ ಪ್ರಶ್ನೆ, ಕೃಷ್ಣ ಬೈರೇಗೌಡ ಸರ್ದು ಫಿಟ್ನೆಸ್ ಸೀಕ್ರೆಟ್ ಏನು ಅಂತ ಕೇಳ್ಕೊಂಡ್ ಬನ್ನಿ ಅಂತ. ಹೆಣ್ಮಕ್ಳೇ ಜಾಸ್ತಿ ಇದ್ರು ಸರ್ ಅವರಲ್ಲಿ. ಎಕ್ಸರ್ಸೈಸ್ ಮಾಡ್ತೇನೆ ರೆಗ್ಯುಲರ್ ಆಗಿ, ಡೈಲಿ ಎಕ್ಸರ್ಸೈಸ್ ಕಂಪಲ್ಸರಿ. ನಾನು ಎಕ್ಸರ್ಸೈಸು ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಈ ಪಬ್ಲಿಕ್ ಲೈಫಲ್ಲಿ ಟೆನ್ಷನ್ನು, ದಿನನಿತ್ಯ ಪ್ರೆಷರು, ಟೆನ್ಷನ್ನು, ಸ್ಟ್ರೆಸ್ಸು, ಇದು ತಡ್ಕೊಳಕ್ಕಾಗದೆ ನಮ್ಮ ಪೇಷನ್ಸು ಕಳ್ಕೊಳ್ತಾ ಇದ್ದೆ. ಆವಾಗ ಏನಾದರೂ ಮಾಡಿ ಪೇಷನ್ಸ್ ಇಟ್ಕೋಬೇಕು ಅಂತೇಳಿ ಸ್ಲೋ ಆಗಿ ಎಕ್ಸರ್ಸೈಸ್ ಶುರು ಮಾಡಿದ್ದು. ಬರ್ತಾ ಬರ್ತಾ ಈಗ ಡೈಲಿ ರುಟೀನ್ ಆಗಿಬಿಟ್ಟಿದೆ. ಎಕ್ಸರ್ಸೈಸ್ ಮಾಡಲಿಲ್ಲ ಅಂದರೆ ನನಗೆ ಎಲ್ಲ ಬ್ಲಡ್ ಪ್ರೆಷರಿಂದ ಹಿಡಿದು ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ರೈಸ್ ಆಗಿಬಿಡುತ್ತೆ. ಸೊ ನಾವು ಎಫೆಕ್ಟಿವ್ ಆಗಿ, ನಾನು MLA ಆಗಿ ಎಫೆಕ್ಟಿವ್ ಆಗಿ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅಂದರೆ, ನಾನು ಒಂದು ಏನು ಮೆಂಟಲಿ ಸ್ವಲ್ಪ ಕಾಮ್ ಆಗಿ ಇರಬೇಕು ಅಂತಂದರೆ ಡೈಲಿ ಎಕ್ಸರ್ಸೈಸ್ ಕಂಪಲ್ಸರಿ ನನಗೆ. ಸೊ ಮೆಂಟಲ್ ಹೆಲ್ತ್ ಆಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತ್ ಎರಡಕ್ಕೂ ಎಕ್ಸರ್ಸೈಸೇ ಸೂತ್ರ ನನಗೆ. ಅಟ್ಲೀಸ್ಟ್ ಹಾಗಂತೇಳಿ ನನಗೆ ನಾನು ಕನ್ವಿನ್ಸ್ ಮಾಡ್ಕೊಂಡಿದ್ದೇನೆ. ಸೊ ಅದು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಸ್ವಲ್ಪ ಕಾಮ್ ಆಗಿ ಇರ್ತೇನೆ, ಕೆಲಸ ಮಾಡೋದಕ್ಕೂ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ನಾನೇನು ಬೈ ಬರ್ತ್ ಈ ಥರನೂ ಇಲ್ಲ, ಅಥವಾ ಡಯಟ್ ಮಾಡಿನೂ ಈ ಥರ ಇಲ್ಲ. ಎಕ್ಸರ್ಸೈಸ್ ಮಾಡಿ ಆ ಥರ ಮೇಂಟೈನ್ ಮಾಡಿದ್ದೇನೆ. ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್, ನಮಗೆ ಕೆಲಸ ಮಾಡೋದಕ್ಕೂ ಅದು ಹೆಲ್ಪ್ ಆಗುತ್ತೆ. ಓಕೆ. ಮನೆಯಲ್ಲಿ ಮೇಡಮ್ಮು ಸಂಪುಟ ಸಹೋದ್ಯೋಗಿನ ಸರ್ ಅಥವಾ ವಿಪಕ್ಷ ನಾಯಕರ? ಇಲ್ಲ, ಇಬ್ಬರದು ಟೀಮ್ ವರ್ಕ್. ಓಕೆ, ಟೀಮ್ ವರ್ಕ್. ಸಾಮಾನ್ಯವಾಗಿ ಈಗ ಇಂಟರ್ವ್ಯೂ ಮಾಡುವಾಗ ನಾವೆಲ್ಲರೂ ತುಂಬಾ ಪ್ರಶ್ನೆ ಕೇಳ್ತೀವಿ, ಅಥವಾ ಜನನು ನಿಮ್ಮನ್ನ ಡೈಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಬಟ್ ಕೃಷ್ಣ ಬೈರೇಗೌಡರಿಗೆ ಅವರೇ ಒಂದು ಪ್ರಶ್ನೆ ಕೇಳ್ಕೋಬೇಕು ಅಂದ್ರೆ ಏನ್ ಪ್ರಶ್ನೆ ಕೇಳ್ಕೊಂತಾರೆ ಸರ್? ಗುಡ್ ಥಾಟ್ ಪ್ರೊವೋಕಿಂಗ್ ಕ್ವೆಶ್ಚನ್ ನೀವು ಕೇಳಿರೋದು. ಗೊತ್ತಿಲ್ಲ, ದಿನನಿತ್ಯ ನಮಗೆ ಸವಾಲುಗಳು ಇದ್ದೇ ಇರ್ತವೆ. ಎವ್ರಿ ಡೇ ನಾನು ದಿನ ಬೆಳಿಗ್ಗೆ ಎದ್ದು ನನಗೆ ನಾನೇ ಪ್ರಶ್ನೆ ಕೇಳ್ಕೊಳ್ಳೋದು, ಇವತ್ತು ಇನ್ನೇನು ಮಾಡಬಹುದು, ಇನ್ನೇನು ಕಲಿಬಹುದು, ಇನ್ನೇನು ಮಾಡಬಹುದು. ಎವ್ರಿ ಡೇ ಕ್ವೆಶ್ಚನ್ ಇದು. ಏನಾದರೂ ಹೊಸದು ಕಲಿಬೇಕು, ಇನ್ನೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದರೆ ಅದೇ ಮೋಟಿವೇಶನ್ ನಮಗೆ. ಸೊ ನನಗೆ ನಾನು ಕೇಳ್ಕೊಳ್ಳೋದಂದ್ರೆ ಏನಾದರೂ ಇನ್ನೂ ಏನು ಕಲಿಬೇಕು, ಇನ್ನೂ ಏನು ಮಾಡಬೇಕು. ಓಕೆ. ನೀವು ಹಾಗೆ UT ಖಾದರ್ ಸರ್ ಏನಾದ್ರು ಕಾಂಪಿಟೇಷನ್ ಬಿದ್ದಿದ್ದೀರಾ ಸರ್? ಜನ ಮಾತನಾಡ್ತಾರೆ, ಅವ್ರು ಒಂದ್ ಕಡೆಯಿಂದ ರೇಡ್ ಮಾಡ್ತಾರೆ, ನೀವು ಒಂದ್ ಕಡೆಯಿಂದ ಬೆಂಗಳೂರು ರೋಡಿಗೆ ಇಳಿತೀರಿ, ಏನ್ ನಡೀತಾ ಇದೆ ಅಂತೇಳಿ ಕಾಂಪಿಟೇಷನ್ ಇದೆಯಾ ಇಬ್ರು ಮಧ್ಯೆ ಅಂತೇಳಿ? ಇಬ್ರು ಫ್ರೆಂಡ್ಸ್, ನಾವು ತುಂಬಾ ಹಳೆ ಫ್ರೆಂಡ್ಸ್. ಏನೇ ಆಗ್ಲಿ ಜನಗಳಿಗೆ ಕೆಲಸ ಮಾಡ್ತಾ ಇರೋವಾಗ ಜನ ಖುಷಿ ಪಡ್ಬೇಕು ಅಷ್ಟೇ. ಓಕೆ. ನನ್ನ ಕೊನೆಯ ಪ್ರಶ್ನೆ ಸರ್, ನೀವು ಹಲವು ಸಂದರ್ಶನಗಳನ್ನ ಕೊಟ್ಟಿದ್ದೀರಿ ಕಳೆದ ಕೆಲ ದಿನಗಳಲ್ಲಿ. ನಾನು ಬಹುತೇಕ ಎಲ್ಲಾ ಇಂಟರ್ವ್ಯೂಗಳನ್ನು ನೋಡಿದೆ, ಹೋಗಿ ಕೆಳಗಡೆ ಕಾಮೆಂಟ್ಗಳನ್ನ ಚೆಕ್ ಮಾಡಿದೆ ಸರ್. ಬಹುತೇಕ ಕಾಮೆಂಟ್ಸ್ ಹೆಂಗಿರುತ್ತೆ ಅಂದ್ರೆ, ನಮ್ಮ ನೆಕ್ಸ್ಟ್ CM ಕೃಷ್ಣ ಬೈರೇಗೌಡರು, ನಮ್ಮ ನೆಕ್ಸ್ಟ್ CM ಕೃಷ್ಣ ಬೈರೇಗೌಡರು. ಅಂಥದ್ದೊಂದು ಡ್ರೀಮ್ ಕೃಷ್ಣ ಬೈರೇಗೌಡ ಅವರಿಗಿದೆಯಾ? ಇಲ್ಲ, ಬೇಡ, ನನಗೆ ಇರೋದೇ ಸಾಕು. ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆಗಳು ಇರಬೇಕು. ರಾಜಕಾರಣದಲ್ಲಿ ಕೆಲಸ ಮಾಡ್ಬೇಕು ಅಂತ ಮಹತ್ವಾಕಾಂಕ್ಷೆ ಇರಬೇಕು, ಅಧಿಕಾರಕ್ಕಾಗಿ ಅಲ್ಲ. ಈಗ ನಾನು ಇಲ್ಲಿವರೆಗೂ ಮಂತ್ರಿ ಆಗ್ಬೇಕು ಬೇಡ ಅಂತ ಹೇಳಿದಾಗ್ಲೂ ಕೂಡ ನನ್ಗೆ ನನ್ನ ಪಕ್ಷ ಮಂತ್ರಿ ಮಾಡಿದೆ.
ಹ್ಮ್ ಸೊ ನನಗೆ ನೋಡಿ ಒಂದು ಲೆವೆಲ್ವರೆಗೂ ನಾವೆಲ್ಲ ಕಾಂಪ್ರಮೈಸ್ ಆಗ್ತೇವೆ, ಯಾಕಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಇರಬೇಕು ಅಂದ್ರೆ ಕಾಂಪ್ರಮೈಸಸ್ ಆಗಬೇಕು. ಆದ್ರೆ ಮುಖ್ಯಮಂತ್ರಿ ಮಟ್ಟದಲ್ಲಿ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಮನೋಸ್ಥಿತಿನೂ ಇಲ್ಲ. ಮತ್ತು ಆ ಈಗಿರೋ ಕೆಲಸನೇ ಮಾಡಿದ್ರೆ ಬೇಕಾದಷ್ಟಿದೆ, ನಮ್ಮ ಲೆವೆಲಲ್ಲಿ ಮಾಡೋ ಕೆಲಸ ಬೇಕಾದಷ್ಟು ಇದೆ. ಇರೋದನ್ನ ಮಾಡೋದು ಬಿಟ್ಬಿಟ್ಟು ಯಾವುದಕ್ಕೂ ಆಸೆ ಪಡೋದು ನನಗೆ ಪ್ರಕಾರ ಯಾವ ಸೂತ್ರನೂ ಜೀವನದ ಸೂತ್ರ ಅಲ್ಲ. ಇರೋದ್ರಲ್ಲಿ ಕೈ ತುಂಬ ಕೆಲಸ ಇರೋವಾಗ ಅದನ್ನ ಮಾಡೋಣ. ನಾನು ಇನ್ನೂ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೇನೆ, ನನಗೆ 24 ಗಂಟೆ ಅಲ್ಲ 48 ಗಂಟೆ ಏನಾದರೂ ದಿನಕ್ಕೆ ಕೊಟ್ರೆ ಆವಾಗ ಏನಾದರೂ ಸಮಾಧಾನ ಆಗುತ್ತೆ. ಅಷ್ಟು ಕೆಲಸ ಇದೆ. ಜನ ಅಷ್ಟು ನಿಮ್ಮ ಆ ಕೆಲ್ಸ ಇದೆ. ಕೆಲಸ ನೋಡಿನೇ ನೀವು ಮುಖ್ಯಮಂತ್ರಿ ಆದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತ ಬಯಸ್ತಾರೆ ಅನ್ಸಲ್ವಾ ಸರ್ ನಿಮ್ಗೆ? ನಾವು ಸೂಟು ಆಗಲ್ವಲ್ಲ ಅಂತ ಸ್ಥಾನಗಳಿಗೆ. ನಮ್ದು ಸ್ವಲ್ಪ ನಿಷ್ಠುರವಾದಗಳು ಇದಾವೆ. ಇವತ್ತಿನ ರಾಜಕೀಯದಲ್ಲಿ ನಿಷ್ಠುರ ಆದ ಒಂದ್ ಲೆವೆಲ್ ವರ್ಗೂ ನಡೀತದೆ, ಬಟ್ ಬಿಯಾಂಡ್ ಒಂದ್ ಲೆವೆಲ್ ನಿಷ್ಠುರತನ ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ನಮ್ ಲಿಮಿಟೇಷನ್ ನಾವು ತಿಳ್ಕೊಬೇಕು. ಎಲ್ಲಿವರೆಗೂ ನಮ್ದು ವರ್ಕ್ ಆಗುತ್ತೆ. ಒಂದು ಮಂತ್ರಿ ಪದವಿಯಲ್ಲಿ ಏನೋ ನಿಷ್ಠುರವಾಗಿ ಕೆಲಸ ಮಾಡ್ಬೋದು. CM ಆದ್ಮೇಲೆ ನೀವು ನಿಷ್ಠುರವಾಗಿ ಇರಕ್ ಆಗೋದಿಲ್ಲ, ಎಲ್ಲಾರನ್ನೂ ಮೆಚ್ಚಿಸ್ಬೇಕಾಗತ್ತೆ. ಅಲ್ಲಿ ಕೊನೆಗೆ ನನ್ತನ ಏನು ಉಳಿಯೋದಿಲ್ಲ ಅಂತ ನನ್ನ ಭಾವನೆ. ಆ ಸ್ಟ್ರೆಸ್ಸು ಬೇಕಾಗಿಲ್ಲ, ಇದು ಈಗ ಅದೆಲ್ಲ ಬಿಟ್ಬಿಡಿ. ಈ ಕೆಲಸ ಮಾಡೋಕೆ ಏನು ಅವಕಾಶ ಕಮ್ಮಿ ಆಗಿದೆ? ಮಂತ್ರಿ ಇಲ್ದೇ ಇದ್ರು ಕ್ಷೇತ್ರದಲ್ಲೇ ನನ್ಗೆ ಕೆಲಸ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ. ಶಾಸಕ ಆಗಿದ್ರು ಸಾಕು ನನಗೆ. ಮಂತ್ರಿ ಆಗ್ಬೇಕು ಅಂತನೂ ನನ್ಗೆ ಏನೂ ಇಲ್ಲ. ಯಾಕಂದ್ರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೀದಿಗೆ ಹೋಗಿ ಕೆಲಸ ಮಾಡ್ಬೋದು. ಪ್ರತಿಯೊಂದು ಬೀದಿಯಲ್ಲೂ ಏನಾದ್ರೂ ಒಂದು ಕೆಲಸ ಇರುತ್ತೆ. ಅಲ್ಲಿ ಆಗ್ತಾ ಇರೋ ಕೆಲಸ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು. ಇನ್ನೂ ಸ್ವಲ್ಪ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಜನಗಳಿಗೆ ಕೊಡ್ಬೋದು. ಜನಗಳ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು. ಜನ ನನಗೆ ಮನೆಗೆ ಕರೀತಾರೆ, ಅವ್ರ ಮನೆಗೆ ಹೋಗಕ್ಕೆ ಟೈಮ್ ಇಲ್ಲ, ಕ್ಷೇತ್ರದಲ್ಲಿ ನನಗೆ ಮಾತಾಡ್ಸಕ್ ಟೈಮ್ ಇಲ್ಲ. ಸೊ ಟೈಮ್ ಸಿಕ್ಕಿದ್ರೆ ಸ್ವಲ್ಪ ಕ್ವಾಲಿಟಿ ಟೈಮ್ ನಮ್ಮ ಕ್ಷೇತ್ರದವ್ರ ಜೊತೆಗೆ ಕಳಿಬೇಕು ಅಂತ ಆಸೆ ಇದೆ. ಸೊ ಸಾಕು, ಅಷ್ಟಿದ್ರೆ ಸಾಕು, ಎಲ್ಲ ಸಿಕ್ಕಿದೆ. ನೋಡಿ, ಯಾವುದೇ ರೋಲ್ ಸಿಕ್ಕಿದ್ರು ಕೂಡ ಅದರಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಅದು ಮುಖ್ಯ. ಸೊ ಇರೋದಕ್ಕೆ ಖುಷಿ ಪಡೋಣ, ಇರೋದ್ರಲ್ಲಿ ಏನೋ ಸಾರ್ಥಕ ಆಗೋ ತರ ಕೆಲಸ ಮಾಡೋಣ. ಮುಂದೆ ಏನಾಗುತ್ತೋ ಅದು ಆಮೇಲೆ ಸಮಯ ಹೇಳುತ್ತೆ. ರೈಟ್ ಸರ್, ಬಹಳ ಸುದೀರ್ಘವಾಗಿ ಮಾತನಾಡಿದ್ರಿ. ಬೆಂಗಳೂರಿನ ಬಗೆಗಿನ ನಿಮ್ಮ ಕನಸುಗಳನ್ನ ಹೇಳ್ಕೊಂಡ್ರಿ. ಜೊತೆಗೆ ಇಷ್ಟು ಹೊತ್ತು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆನೂ ನಮ್ಮ ಜೊತೆ ಮಾತಾಡಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಮಯಕ್ಕಾಗಿ. ತಮ್ಮ ಈ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಧನ್ಯವಾದ ತಮಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.